ಪೊನ್ನಣ್ಣ ಸರ್ ಎಲ್ಲಾದರೂ ಅಷ್ಟೇನೆ ಒಂದು ಕೆಲಸ ಅಂತ ಹೇಳಿದ್ರೆ ಎಲ್ಲ ಫಿನಿಶ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮನೆಗಳೆಲ್ಲ ಕೆಲಸ ಮಾಡಿದೆ, ಮೇನ್ ರೋಡ್ ಎಲ್ಲ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರನೇ ಒಳ್ಳೆ, ಪರವಾಗಿಲ್ಲ. ಬಡವರಿಗೆಲ್ಲ ಅನುಕೂಲವಾಗಿ ಅಕ್ಕಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಬಡವರಿಗೆ ಅನುಕೂಲ ಆಗ್ತಿದೆ. ಎಸ್ ಪೊನ್ನಣ್ಣವರು ನಮ್ಮ MLA, ನಾವು ಅವ್ರನ್ನ ದೇವ್ರ ತಾನೇ ಕರಿತೀನಿ. 24x7 ಸ್ಪಂದಿಸುವ ಒಂದು MLA ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಅದು ಯಾವುದೇ ಪಕ್ಷ ಅಲ್ಲ, ಯಾವ ಪಕ್ಷ ಯಾವ ಜನ ಹೋದರೂ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ. ಬೆಳಿಗ್ಗೆ ಯಾವ ನಗುಮುಖದಲ್ಲಿ ಅದೇ ರಾತ್ರಿ ಗಂಟ ಅದೇ ನಗುಮುಖದಲ್ಲಿ ನಿಜವಾಗ್ಲೂ ಒಂದು ದೇವರು ಕಳಿಸಿದ ಒಂದು ಶಾಸಕ ಅಂತ ನಾವು ಹೇಳ್ಬೋದು ಅಷ್ಟೇ. ಇಲ್ಲಿ ಬಂದವರಿಗೆ ಡೆಫಿನೆಟ್ಲಿ ಅವರು ಸ್ಪಂದನೆ ಮಾಡ್ತಾರೆ. ದಿವಸಕ್ಕೆ 20 ಗಂಟೆ ಕೆಲಸ ಮಾಡುವಂಥ ಒಬ್ಬ ಶಾಸಕರಿದ್ರೆ ನಾವು ಹೇಳೋದಾದ್ರೆ ಎಸ್ ಪೊನ್ನಣ್ಣನವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಪೊನ್ನಣ್ಣ ಸರ್ ನಿರಂತರ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡುವಂಥ ಶಕ್ತಿ ಭಾಗ್ಯವನ್ನು ಇಲ್ಲಿಯ ತ್ರಿಮೂರ್ತಿ, ಅವರ ಕುಲದೇವರಾದಂಥ ತ್ರಿಮೂರ್ತಿ ಮಹಾಗಣಪತಿಯ ಕಾವೇರಮ್ಮ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಸೇರಿಕೊಂಡು ಭಗವಂತನಲ್ಲಿ ಭಕ್ತಿಯಲ್ಲಿ ಮಾಡುವಂಥ ಪ್ರಾರ್ಥನೆ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಡ್. ವೀರರಾಜೇಂದ್ರ ಪೇಟೆ, ಅಂದಿನ ವೀರರಾಜೇಂದ್ರ ಪೇಟೆ, ಇಂದಿನ ವಿರಾಜಪೇಟೆ. ಹಚ್ಚ ಹಸುರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ ಉಗಮ ಸ್ಥಾನವಿದು. ಅನೇಕ ಮನಮೋಹಕ ಜಲಪಾತಗಳನ್ನ ಹೊತ್ತು ನಿಂತಿರುವ ಪುಣ್ಯಕ್ಷೇತ್ರವಿದು. ತ್ರಿವೇಣಿ ಸಂಗಮದ ಉಗಮ ಸ್ಥಾನವಿದು. ಇಂತಹ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಪ್ರಸಿದ್ಧ ಭಾಗಮಂಡಲದ ಬಗಂಡೇಶ್ವರ ದೇವಸ್ಥಾನ, ಗಮಗಮಿಸುವ ಮಸಾಲೆ ಪದಾರ್ಥಗಳು, ತಾಜಾ ಕಾಫಿ, ನೈಸರ್ಗಿಕ ಜೇನುತುಪ್ಪಕ್ಕೆ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಇಂತಹ ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಿಶ್ವವಾಣಿ ಟಿವಿ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದೆ. ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ಜನಪರ ನಾಯಕರಾಗಿ ಗುರುತಿಸಿಕೊಂಡು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಇವತ್ತು ಅಭಿವೃದ್ಧಿಯ ಮೇರು ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ. ಹಾಗಾದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಇದೆ, ಇಲ್ಲಿನ ಜನ ಏನಂತಾರೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ನಾನಿದೀಗ ಕೊಡಗು ಜಿಲ್ಲೆಯ ವಿರಾಜಪೇಟೆಯ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನಾವು ಬೆಳಗ್ಗೆಯಿಂದಲೂ ಕೂಡ ವಿರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಇಲ್ಲಿನ ಕ್ಷೇತ್ರದ ಶಾಸಕರಾಗಿರುವಂತಹ ಪೊನ್ನಣ್ಣ ಅವರ ಅಭಿವೃದ್ಧಿಯ ಕಾರ್ಯಗಳು ಹೇಗೆ ನಡೀತಾ ಇದೆ, ಇಲ್ಲಿನ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ಕ್ಷೇತ್ರದ ಜನ ಏನಂತಾರೆ ಎನ್ನುವಂಥದ್ರ ಬಗ್ಗೆ ನಿಮಗೆ ನಮ್ಮ ವಿಶ್ವವಾಣಿಯ ಕ್ಷೇತ್ರ ಸಂಚಾರದ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ನೋಡ್ತಾ ಇದ್ವಿ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ವಿಶಾಲ ಭರಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ವಿರಾಜಪೇಟೆಯ ಕೇಂದ್ರದ ಒಂದು KSRTC ಬಸ್ ನಿಲ್ದಾಣ ಮೂಡಿ ಬಂದಿರುವಂಥದ್ದು. ಸುತ್ತಲೂ ಗಿಡ ಮರಗಳಿಂದ ತುಂಬಿಕೊಂಡಿದೆ. ವಿಶಾಲ ಭರಿತವಾಗಿರ್ತಕ್ಕಂಥ ವಾತಾವರಣದೊಂದಿಗೆ ಇವತ್ತು KSRTC ಬಸ್ ನಿಲ್ದಾಣವನ್ನು ತೆರೆದಿದ್ದಾರೆ ಪೊನ್ನಣ್ಣ ಅವರು. ಅದರ ಪಕ್ಕದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಆಟೋ ನಿಲ್ದಾಣ ಕೂಡ ಇದೆ. ಎಸ್ ಪೊನ್ನಣ್ಣ ಅವರು ಶಾಸಕರಾದ ಬಂದ ಮೇಲೆ ವಿರಾಜಪೇಟೆಯಾದ್ಯಂತ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಬೆಳಗ್ಗೆಯಿಂದಲೂ ಕೂಡ ಜನ ಮಾತಾಡ್ತಾ ಇದ್ರು. ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಟೋ ನಿಲ್ದಾಣವನ್ನು ಕೂಡ ಇವತ್ತು ಪೊನ್ನಣ್ಣ ಅವರು ನಿರ್ಮಿಸಿದ್ದಾರೆ. ಅದರ ಮೂಲಕ ಆಟೋ ಚಾಲಕರಿಗೆ ಒಂದು ಸಹಾಯಕರಾಗಿ ಕೆಲಸವನ್ನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬಹುನಿರೀಕ್ಷಿತ ಕಾರ್ಯಕ್ರಮ ಅಂತಂದ್ರೆ ಅದು ಇಂದಿರಾ ಕ್ಯಾಂಟೀನ್. ಕಾಂಗ್ರೆಸ್ ಸರ್ಕಾರದ ಒಂದು ಧ್ಯೇಯೋದ್ದೇಶ ಏನಂತಂದ್ರೆ ಯಾರು ಕೂಡ ಹಸಿವಿನಿಂದ ಬಳಲಬಾರದು, ಬಡವರಿಗೆ ಸಹಕಾರಿ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ತೆರಿಬೇಕು ಎನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕನಸು. ಹಾಗಾಗಿ ಕಳೆದ ಬಾರಿಯೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ತೆರೆದಿದ್ರು. ಅದರ ಬಹುಮುಖ್ಯವಾಗಿ ಈ ಬಾರಿ ಮತ್ತೊಮ್ಮೆ ಅವರ ಸರ್ಕಾರ ಬಂದಾಗಿನಿಂದಲೂ ಸುಸಜ್ಜಿತವಾಗಿರ್ತಕ್ಕಂಥ ಮತ್ತೊಂದಿಷ್ಟು ಗುಣಮಟ್ಟದ ವ್ಯವಸ್ಥೆಯನ್ನ ಈ ಒಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಅಳವಡಿಸಿ ಕಾಂಗ್ರೆಸ್ ಪಕ್ಷ ಒಂದು ಬಡವರಿಗೆ ಸಹಕಾರಿಯಾಗಿದೆ. ಹಾಗಾಗಿ ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ ನಲ್ಲಿ ಏನೆಲ್ಲ ಮೆನು ಇದೆ, ಏನೆಲ್ಲ ವ್ಯವಸ್ಥೆ ಇದೆ, ಹೇಗಿದೆ, ಆಹಾರ ಯಾವ ರೀತಿ ಸಿಗ್ತಾ ಇದೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗಷ್ಟೇ ಒಬ್ರು ಅಜ್ಜಾರು ಅಲ್ಲಿಂದ ಒಳಗಡೆ ಊಟ ಮಾಡಿ ಹೊರಗಡೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗಿತ್ತು ಆಹಾರದ ಗುಣಮಟ್ಟದ ವ್ಯವಸ್ಥೆ ಅನ್ನುವಂಥದ್ದು. ಅಜ್ಜ ನಮಸ್ತೆ. ನಮಸ್ತೆ. ಊಟ ಚೆನ್ನಾಗಿತ್ತು, ಆರಾಮ ಊಟ ಕೊಡ್ತಾರೆ, ನಾಷ್ಟ ಮಾಡ್ಕೊತೀವಿ, ಊಟ ಮಾಡ್ಕೊತೀವಿ, ನೆಮ್ಮದಿಯಾಗಿ ಹೋಯ್ತಾ ಇದೆ ಅಷ್ಟೇ ಸಾಕು. ನಮಗೆ ಇರೋದು ಅಷ್ಟೇ, ನಾವು ಬಡವರು.
ಏನಿತ್ತು, ಏನೆಲ್ಲ ವ್ಯವಸ್ಥೆ ಇತ್ತು, ಯಾರು ಇತ್ತು, ಅನ್ನ ಸಾಂಬಾರ್ ಇತ್ತು? ಅನ್ನ ಸಾಂಬಾರೇನೋ ಊಟ ಮಾಡೋದು, ಇನ್ಯಾವುದೂ ಮಾಡಲ್ಲ. ಒಳ್ಳೆ ಇತ್ತ, ಚೆನ್ನಾಗಿತ್ತ? ಚೆನ್ನಾಗಿರೋದಕ್ಕೆ ಊಟ ಮಾಡಕ್ಕೆ ಬರೋದು, ಇಲ್ದೋರೆ ಬರೋಲ್ಲ. ಸೂಪರ್ ಆಗೈತೆ ಊಟ, ಏನು ತಲೆ ಯಾರು ಕೆಡ್ಸ್ಕೋಬೇಕಾದಿಲ್ಲ. ನಾವು ಬರೋದೇ ಇಲ್ಲಿಗೆ ಊಟಕ್ಕೆ, ಇನ್ನೂ ಬಾಕಿ ಹೋಟ್ಲು ಹೋಗಲ್ಲ. ನಾವೆಲ್ಲಿಂದ ತರೋದು 70-80 ಕೊಡಬೇಕು, 10 ರೂಪಾಯಿ ಕೊಟ್ಟರೆ ನಿಮ್ಮದೇ ಊಟ ಮಾಡ್ಕೊಂಡು ನಿಮ್ಮದೇ ಹೋಗ್ತೀವಿ ಸರ್. ಅಷ್ಟೇ ಸಾಕು ನಮಗೆ. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆ, ಶುಚಿ ರುಚಿಯಿಂದ ಕೂಡಿರುವಂತಹ ಆಹಾರದ ವ್ಯವಸ್ಥೆ, ಹೀಗೆ ವಿರಾಜಪೇಟೆಯಲ್ಲಿ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ತೆರೆದಿದೆ. ತಿಂಗಳಿಗೂ ನಮ್ಗೆ ದುಡ್ಡು ಬರ್ತದ, ಅಕ್ಕಿ ಬರ್ತದ, ನಮ್ಗೆ ಸೌಕರ್ಯ ಆಗದ ಕಣಪ್ಪ. ನಮ್ಗೆ ಸಿದ್ದರಾಮಯ್ಯನಿಂದಾಗ ನಾವು ಅನ್ನ ತಿಂತೀವಿ. ಫ್ರೀ ಬಸ್ ಮಾಡಿದ್ದಾರೆ, ಅದರಲ್ಲೂ ಪ್ರಿಯ ನಮ್ಗೆ. ಫ್ರೀ ಬಸ್ ಈಗ ಇಷ್ಟು ದಿನ ನಾವು ಈ ಮೈಸೂರು, ಈ ಚಾಮುಂಡಿ ಬೆಟ್ಟ, ನಮ್ಮ ಮಂಟಿ ಕೆತ್ನಳ್ಳಿಯವರು. ನಾವು ಹೋಗೋದಿಂದ ಮುಂದೆ ನಾವು ಇಲ್ಲಿ ಒಂದು ಸ್ವಲ್ಪ ಕೆಲಸ ಅದಕ್ಕೆ ಬಂದೀವಿ, ಕೆಲಸ ಮಾಡ್ಕೊಯ್ತೀವಿ. ನಮ್ಗೆ ಅನುಕೂಲ ಮಾಡಿಕೊಟ್ರೆ ಇದೇ ತಾನೇ ಹೋಗಿದ್ದು ಬಂದು ಅಕ್ಕಿ ತಕ್ಕನು ದುಡ್ಡು ತಕ್ಕನು ಬಂದು. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಂತೆ. ಒಳ್ಳೆಗ ನಮ್ಮ ಅಪ್ಪ ಅವನ ಪದಗತಿ. ಮತ್ತೊಮ್ಮೆ ಗೆದ್ದು ಬರ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ? ಗೆಲ್ಲಿಸ್ಬೇಕು, ನನ್ನ ಜಾತಿ ಗೆಲ್ಲಬೇಕು. ಸಿದ್ದರಾಮಯ್ಯ ಸರ್ಕಾರ ಬರಬೇಕು. ಬರಬೇಕು. ಪೊನ್ನಣ್ಣ ಅಂತ ಗೊತ್ತಾ? ಪೊನ್ನಣ್ಣ ವಿರಾಜಪೇಟೆ ಅವರು ನಮ್ಗೆ ಒಳ್ಳೆಯವ್ರಿ. ನಮ್ಮ ಕಡೆ ಇದ್ದ ಮೇಲೆ ಅವರು ನಮ್ಗೆ ಒಳ್ಳೆಯವ್ರಿ, ಅವರು ನಮ್ಮ ಜನನೀಯ. ವಿರಾಜಪೇಟೆಗೆ ವಿರಾಜಪೇಟೆಗೆ ಬರ್ತೀವಿ. ಹೆಂಗೈತಿ ಸಿಟಿ ಎಲ್ಲ? ನಾವು ಬರ್ತೀವಿ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲೊಂದು ಮನೇಲಿ ಮುದುಕಿ ನೋಡ್ಕೊತೀವಿ, ಅಲ್ಲಿಗೆ ಹೋಯ್ತೀವಿ. ಅಕ್ಕಿ ಬತ್ತು ಅಂದ್ರೆ ಅಲ್ಲಿಗೆ ಹೋಯ್ತೀವಿ, ಬರ್ತೀವಿ. ನೋಡಿ ಅವನೇ ರೈಟ್ರು ಬಂದಾರ ಕರ್ಕೋಕ. ತೋಟ ಕೆಲಸ ನಮ್ಗೆ ಮನೆ ಇಲ್ಲ ಸ್ವಾಮಿ, ಕೂಲಿ ಮಾಡಿದ್ರು ಉಂಟು, ಇಲ್ದಿರಿಲ್ಲ. ನಮ್ಮ ಯಜಮಾನ್ರು ತೀರೋಗ್ಬಿಟ್ಟಾರ, ಯಜಮಾನ್ರಿಲ್ಲ. ಒಯ್ಯಪ್ಪಿ ದುಡ್ಡು ಬರ್ತದ, ಅವ್ನ ತಪ್ಪು ದುಡ್ಡು ತಕ್ಕ ತಿನ್ಕೊಂಡು ನಾವು ಮೋಸ ಮಾಡಬಾರ್ದು. ನಮಗೆ ಬರ್ತದ, ಎಲ್ಲ ಸೌಕರ್ಯ ನಮ್ಗದ. ಬರಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರ ತುಂಬಾ ಜನ. ಅವ್ರು ಬರ್ದೇ ಅಂದ್ರೆ ಈಗ ಹೊಟ್ಟೆ ಕಿಚ್ಗೆ ಹೇಳ್ತಾರ. ನಾವು ತಿಂದ್ಬಿಟ್ಟು ಸುಳ್ಳು ಹೇಳ್ಬಾರ್ದು ಅನ್ನ ಹಾಕ್ಬೋದ ಮೇಲೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ. ಅಯ್ಯೋ ನಮ್ಮ ಅಪ್ಪ ಅವನ ಪದಗತಿ. ನನ್ನ ಹೆಸರು ಪ್ರಿಯಾ ಅಂತೇಳಿ, ನಾನು ನಿಸರ್ಗ ಲೇಔಟಲ್ಲಿ ಇರೋದು. ನಾನು ಇಲ್ಲಿ ಪೊನ್ನಣ್ಣ ಸರ್ ನಮಗೆ ಒಂದು ಶೆಲ್ಟ್ರ್ ಮಾಡಿಕೊಟ್ಟಿದ್ದಾರೆ. ಅದು ಅಂದರೆ ಮಕ್ಕಳಿಗೆ ಮಳೆಯಲ್ಲಿ ಮತ್ತು ಬಿಸಿಲಲ್ಲಿ ಏನಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೇನು ಪ್ರಾಬ್ಲಮ್ ಇಲ್ಲ. ರೋಡ್ ದೊಡ್ಡದಾಗಿ ಅದೆಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಏನಂದರೆ ಮಕ್ಕಳಿಗೂ ಅಷ್ಟೇ ಒಂದು ಖುಷಿ. ಮತ್ತು ವೈಫೈ ಎಲ್ಲ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಪೊನ್ನಣ್ಣ ಸರ್ ಎಲ್ಲಾದರೂ ಅಷ್ಟೇ ಅವ್ರದ್ದೊಂದು ಕೆಲಸ ಅಂತೇಳಿದ್ರೆ ಎಲ್ಲ ಫಿನಿಷ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೇನಿದ್ರೂ ತೊಂದರೆ ಏನಿಲ್ಲದೆ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಮತ್ತು ಜನರ ಜೊತೆಯಲ್ಲಿ ಚೆನ್ನಾಗಿರ್ತಾರೆ. ಜನರಿಗೆ ಯಾವ ಪ್ರಾಬ್ಲಮ್ಮು ಮಾಡಲ್ಲ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಏನು ಹೇಳ್ಕೊಟ್ರು ಎಲ್ಲ ಚೆನ್ನಾಗಿ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಮಕ್ಕಳಿಗೊಂದು ಖುಷಿ. ವೈಫೈ ಯಾವಾಗಲೂ ಎನಿ ಟೈಮ್ 24 hours ರನ್ನಿಂಗಲ್ಲಿದೆ, ಯಾವ ತೊಂದರೆನೂ ಇಲ್ಲ. ನಾನು ಭೇಟಿ ಮಾಡಿದ್ದೀನಿ, ಒಂದ್ಸಲ ಭೇಟಿ ಮಾಡಿದ್ದೀನಿ. ನಮಗೆ ಸ್ವಲ್ಪ ಪ್ರಾಬ್ಲಮ್ ಇರೋದನ್ನ ಹೇಳಿದ್ದಕ್ಕೆ ಅವರು ನಮಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಇನ್ನೇನು ತೊಂದರೆ ಏನಿಲ್ಲ ಅವರಿಂದ. ನೆಕ್ಸ್ಟ್ ಗೌರ್ಮೆಂಟ್ ಇಂದ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಬರ್ತಾ ಇದೆ. ಗ್ಯಾರಂಟಿಗಳು ತಮಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತ? ಗ್ಯಾರಂಟಿ ಅಂದರೆ ನಮಗೆ ಅದೇ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಏನು ಸ್ಕೀಮ್ ಬೇಕು ಹೇಳಿ, ಎಲ್ಲಿ ಆದರೆ ನಾವು ಹೋಗಿ ಎಲ್ಲಾದರೆ ಈಗ ಏನಾದರೆ ಡ್ಯೂಟಿ ನಮಗೆ ವೇಕೆನ್ಸಿ ಖಾಲಿ ಇರೋಲ್ಲಿ ನಮಗೆ ಮಾಡಿಕೊಡ್ತಾರೆ. ನಮಗೆ ಒಂದು ಬ್ರದರ್ಗೆ ಮತ್ತು ನಮ್ಮ ಒಬ್ಬರು ಸಿಸ್ಟ್ರಿಗೂ ಮಾಡಿಕೊಟ್ಟಿದ್ದಾರೆ ಅವರು ಜಾಬ್. ಫ್ರೀ ಬಸ್, ಹೌದು, ಅದು ಬಂದಿದೆ ನನಗೆ. ನೆನ್ನೆ ಒಂದು ನೈಟ್ 10:30ಗೆ ನನಗೆ 2000 ಬಂತು. ಏನು ಪ್ರಾಬ್ಲಮ್ ಇಲ್ಲ ಅವರಿಂದ. ಹೌದು, ವಿದ್ಯುತ್ತದು ಅಷ್ಟೇ ನನಗೆ ಫುಲ್ ಇದು ಮಾಡಿ. ಈಗ ನನಗೆ ಬರೋದು 29 rupees ಅಷ್ಟೇ ಬರ್ತಾ ಇರೋದು ನಮ್ಮದು ವಿದ್ಯುತ್ ಇದು. ಮತ್ತು ಅವರಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಅವರೇ ಬರಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಗೆದ್ದು ಬರಬೇಕು ಅವರೇನೆ. ಹೌದು, ಮಿನಿಸ್ಟರ್ ಆಗಬೇಕು ಅವರು, ಆಗಲೇಬೇಕು ಅವರು. ಅವರೇ ಬರ್ತಾರೆ, ಮುಂದಕ್ಕೂ ಅವರೇ ಬರ್ತಾರೆ, ಒಳ್ಳೇದು ಮಾಡ್ತಾರೆ. ಹೌದು, ಅವರೇ ಬರ್ತಾರೆ. ಮಂಜುನಾಥ್, ನಿವೃತ್ತ ಶಿಕ್ಷಕ ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ.
ಶಾಸಕರ ಬಗ್ಗೆ ಹೇಳುವುದಾದರೆ 20 ವರ್ಷದಿಂದ ಇಲ್ಲಿ BJP ಸರ್ಕಾರ ಇದ್ದು ಅಂಥ ಶಾಸಕರು ಅವರು ಏನು ಕೆಲಸ ಕಾರ್ಯ ಮಾಡಿಲ್ಲ. ಅದನ್ನು 2.5 ವರ್ಷದಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅಭಿವೃದ್ಧಿ ಹರಿಕಾರರು ಅಂತ ಹೇಳಿದ್ರೆ ಎಸ್ ಪೊನ್ನಣ್ಣನವರು. ಅವರು ಎಲ್ಲ ಕ್ಷೇತ್ರಕ್ಕೆ ಆದ್ಯತೆ ಕೊಡ್ತಾರೆ. ಶಿಕ್ಷಣಕ್ಕೆ ಕೊಡ್ತಿದ್ದಾರೆ, ಕ್ರೀಡಾ ಕ್ಷೇತ್ರಕ್ಕೆ ಕೊಡ್ತಾರೆ. ಅದರಲ್ಲೂ ಸ್ಪೆಷಲ್ಲಾಗಿ ನಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ನಗರದ ವಿಚಾರವನ್ನು ತೆಗೆದುಕೊಂಡರೆ ನಗರದ ಪ್ರತಿಯೊಂದು ಬಡಾವಣೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ರಸ್ತೆಗಳು ಮಾಡ್ತಿದ್ದಾರೆ. ಜೊತೆಗೆ ವಿರಾಜಪೇಟೆಯ ಕ್ಷೇತ್ರ ಪೂರ್ತಿ ಹಾಳು ಬಿದ್ದ ರಸ್ತೆಯನ್ನು ಹೊಸ ನೂತನ ಒಂದು ರಸ್ತೆಯಾಗಿ ಮಾರ್ಪಡಿಸ್ತಿದ್ದಾರೆ. ಕೇಂದ್ರದಲ್ಲೂ BJP ಇತ್ತು, ರಾಜ್ಯದಲ್ಲೂ BJP ಇತ್ತು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲದರಲ್ಲೂ BJP ಸರ್ಕಾರ ಇದ್ದು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಂಥದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣನವರು ಅಭಿವೃದ್ಧಿ ಹರಿಕಾರ ಮತ್ತು ಈಗಾಗಲೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಸಿದ್ದರಾಮಯ್ಯವರು ಹೇಳಿದಾಗೆ ಇವರನ್ನು ಒಂದು ಡೈನಮಿಕ್ ಲೀಡರ್ ಮತ್ತು ಏನು ಅಂತ ಹೇಳಿದ್ರೆ ಉತ್ತುಂಗ ಶಿಖರದಲ್ಲಿ ಬೆಳೆಯುವಂಥ ಇಬ್ಬರು ನಾಯಕರು ನಮಗೆ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ ಸರ್. ಒಟ್ಟಿನಲ್ಲಿ ಇವರ ಒಂದು ಗುರಿ ಏನು ಅಂತ ಹೇಳಿದ್ರೆ ಲಂಚ ಅಂತ ಹೇಳೋದು ಕಂಡ್ರೆ ಆಗೋದಿಲ್ಲ ಇವರಿಗೆ. ರಸ್ತೆ ಕಾಮಗಾರಿಕೆಗಳು ಪಕ್ಕ ಇರಬೇಕು ಅವರಿಗೆ. ಈ ಕಳಪೆ ಕಾಮಗಾರಿಕೆ ಇದ್ದರೆ ಆ ಕೂಡಲೇ ಅದನ್ನು ಉದ್ಘಾಟನೆ ಸಮೇತ ಮಾಡೋದಿಲ್ಲ. ಈಗಾಗಲೇ ನೀವು ನೋಡಿದ್ದೀರಿ, ನಮ್ಮ ಮಡಿಕೇರಿ ಕ್ಷೇತ್ರ ಶಾಸಕರು ರಸ್ತೆ ಉದ್ಘಾಟನೆ ಬಂದಾಗ ಕಾಮಗಾರಿಕೆ ಸರಿ ಇಲ್ಲ ಅಂತೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಹಾಗೆ ನಮ್ಮ ಶಾಸಕರು ಇದಕ್ಕೆ ಅವಕಾಶನೇ ಕೊಡೋದಿಲ್ಲ. ದುಡ್ಡು ಏನು ಅವರು ಅಲ್ಲಿ ಬೆಂಗಳೂರಿಗೆ ಹೋಯಿತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಿಂದ ದುಡ್ಡು ಬಂತು ಅಂತ ಅರ್ಥ. ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಅದರಿಂದ ಟೋಟಲಿ ಒಂದು ಫೈರ್ ಬ್ರ್ಯಾಂಡ್ ನಾಯಕರು ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಇದು ಆಲ್ರೆಡಿ ಅವರ ಚೀಫ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಗಿವ್ ದ ಟೈಟ್ಲ್ ಆಫ್ ಫೈರ್ ಬ್ರ್ಯಾಂಡ್ ಲೀಡರ್ ಆಫ್ ಎಸ್ ಪೊನ್ನಣ್ಣ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಜೊತೆಗೆ ಈಗ ನೀವೇ ನೋಡ್ತಾ ಇದ್ದೀರಿ, ಅವರ ಮನೆಗೆ ಗಳಿಗೆ ಒಂದು ನಿಮಿಷ ಅವರಿಗೆ ಪುರುಸತ್ತಿಲ್ಲ. ರಾತ್ರಿ 2 ಗಂಟೆಗೂ 12 ಗಂಟೆಗೂ ಅವ್ರು ಅಟೆಂಡ್ ಮಾಡ್ತಾರೆ. ಮತ್ತು ಬಂದವರಿಗೆಲ್ಲ ತಿಂಡಿ ಕಾಫಿಯನ್ನು ಕೊಟ್ಟು ಫಸ್ಟ್ ತಿಂಡಿ ಕಾಫಿಯನ್ನು ಕುಡಿದು ನನ್ನ ಹತ್ರ ನಿಮ್ಮ ಬೇಡಿಕೆಯನ್ನು ಕೇಳಿ ಅದನ್ನು ಆದಷ್ಟು ಮಾಡ್ತಾರೆ. ಆಗ್ತದೆ ಅಂತ ಹೇಳಿದ್ರೆ ಕೆಲಸ ಅದು ಆಗೇ ಆಗ್ತದೆ. ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಕಾನೂನು ಮೀರಿ ಮಾಡೋದೇ ಇಲ್ಲ. ಅವರು ಅಷ್ಟು ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಸರ್. ಅರ್ಜಿ ಸಲ್ಲಿಸಿದ್ದೇವೆ. ಅದನ್ನು ಮಾಡ್ತಾರೆ ಅಂತ ನಮಗೆ ಖಂಡಿತವಾಗಿ ನಂಬಿಕೆ ಇದೆ. ಅವರು ಮಾಡ್ತಾರೆ ಅಂತ ಯೋಚನೆ. ವಿರಾಜಪೇಟೆಯಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೇಗಿದೆ ಮ್ಯಾಮ್? ಎಲ್ಲ ರೀತಿಯ ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸ್ವಚ್ಛತೆ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲ ನಡೀತಾ ಇದೆ. ಶಾಸಕರ ಮೇಲೆ ನಂಬಿಕೆ ಇದೆ ನಮಗೆ. ಕಂಪೇರ್ ಮಾಡಿದರೆ ಇವಾಗ ಬೆಟರ್ ಇದೆ. ಎಲ್ಲನೂ ಅವರು ನಾವು ಹೇಳಿದ್ದನ್ನು ಪರಿಗಣಿಸಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್, ಅಂದರೆ ಅವರು MLA ಆಗೋಂಥ ಮುಂಚಿತವಾಗಿ ಏನೆಲ್ಲ ಸಮಸ್ಯೆಗಳಿದ್ದು ಅದನ್ನೀಗ ಅವರು MLA ಆದ ಒಂದು 3 ಇಯರ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ರು ಅದ್ರ ಬಗ್ಗೆ? ಮೇನ್ಲಿ ರೋಡ್ಸ್ ತುಂಬ ಬ್ಯಾಡ್ ಕಂಡೀಷನಲ್ಲಿತ್ತು. ಇವಾಗ ಅಲ್ಲಲ್ಲಿ ಅದನ್ನು ಸರಿಪಡಿಸ್ತಾ ಬರ್ತಾ ಇದ್ದಾರೆ. ನೀರು ಬೇಸಿಗೆಗಾಲದಲ್ಲಿ ನೀರೊಂದು ಕೆಲವೊಂದು ಪ್ರದೇಶದಲ್ಲಿ ಅದರ ಅಭಾವ ಶಾರ್ಟೇಜ್ ಇರುತ್ತೆ. ಸೊ ಅದನ್ನು ಅಲ್ಲಲ್ಲಿಗೆ ಸರಿಯಾಗಿ ನೀರಾವರಿ ಇದನ್ನು ಮಾಡಿ ಪೈಪ್ಲೈನಲ್ಲೆಲ್ಲ ಮಾಡಿ ಸರಿಪಡಿಸ್ತಾ ಇದ್ದಾರೆ ಒಂದೊಂದಾಗಿ. ಮತ್ತು ಇಲ್ಲಿ ಬಂದವರಿಗೆ ಡೆಫಿನೆಟ್ಲಿ ಅವರು ಮಾತಾಡ್ಸೋದೇ ಸ್ಪಂದನೆ ಮಾಡ್ತಾರೆ. ಯಾರನ್ನೇ ಭೇಟಿ ಆಗ್ಲಿಕ್ಕೂ ಬಂದರೂ ಕೂಡ ಬೇಜಾರು ಮಾಡ್ಕೊಳ್ಳೋದಾಗಲಿ ಸ್ಪಂದನೆ ಡೆಫಿನೆಟ್ಲಿ ಮಾಡ್ತಾರೆ. ಅಲ್ಲ ಮ್ಯಾಮ್, ಇನ್ನೂ ಏನೆಲ್ಲ ಆಗಬೇಕು ಕೆಲಸ ಕಾರ್ಯಗಳು ಕ್ಷೇತ್ರದಲ್ಲಿ ಅಂತ ಹೇಳಿ? ಟೂರಿಸಂ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟೂರಿಸಂ ಸ್ಪಾಟ್ಸಲ್ಲಿ ಕೆಲವೊಂದು ಫೆಸಿಲಿಟೀಸ್ ರಿಕ್ವೈರ್ಡ್ ಇದೆ, ಎಸ್ಪೆಷಲಿ ವಿಮೆನ್ನಿಗೆ. ಆ್ಯಂಡ್ ನೀವು ನೋಡೋದಾದರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಅದರ ಅಂದರೆ ಬೆಳವಣಿಗೆಗಳು ಆಗ್ತಾ ಇದೆ. ಕಂಪ್ಲೀಟಾಗಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆಗ್ತಾ ಇದೆ. ಗೋಯಿಂಗ್ ಟುವರ್ಡ್ಸ್ ಪ್ರೋಗ್ರೆಸ್. ಇದು ಒಂದು ನಮ್ಮ ಸರ್ಕಾರಿ ಜಾಗ, ನಮ್ಮ ಗ್ರಾಮಸ್ಥರ ಒಂದು ಗ್ರಾಚಾರ ಸರಿಯೋ ಇದು ಉಳಿಕೆ ಹಾಕ್ಸಕ್ಬಿಡ್ತು ಇದೊಂದು. ಮತ್ತು ಗ್ರಾಮಸ್ಥರೆಲ್ಲ ಇದು ಮಾಡಿಬಿಟ್ಟು ನಮ್ಮ MLA ಪೊನ್ನಣ್ಣ ಸರ್ ಅವರು 1 ವರ್ಷಕ್ಕೆ ಮೊದಲು ಗ್ರಾಮಸ್ಥರ ಮುಂದೆ ಇಲ್ಲಿ ಒಂದು ಸ್ವಲ್ಪ ಪ್ರಮುಖರ ಮುಂದ್ಗಡೆ ಅವರು ಒಂದು ಪ್ರಪೋಸಲ್ ಹಾಕಿದರು. ಇಲ್ಲಿ ಒಂದು ದೊಡ್ಡ ಒಂದು ರಾಷ್ಟ್ರ ಮಟ್ಟದ ಒಂದು ಕ್ರೀಡಾ ತರಬೇತಿ ಕೇಂದ್ರವನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕು, ಇಲ್ಲಿ ಸ್ಥಾಪನೆ ಮಾಡಬೇಕು. ಈ ಜಾಗವನ್ನು ನಮಗೆ ಸರ್ಕಾರಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಎಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ವಿ ಅಗ್ರೀಡ್ ಆ್ಯಂಡ್ ಇನಿಷಿಯೇಟೆಡ್ ದಿ ಆ್ಯಕ್ಷನ್. ಇದಕ್ಕಾಗ್ಬಿಟ್ಟು ಅವರು ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ
ಒಂದು ಪ್ರೆಸ್ಟೇಜಿಯಸ್ ಇನ್ಸ್ಟಿಟ್ಯೂಷನ್ ಇದು. ಇದೊಂದು ಈ ತರಬೇತಿ ಕೇಂದ್ರ ಇಲ್ಲಿ ಸ್ಥಾಪನೆಯಾದರೆ ನಮ್ಮ ಇದೊಂದು ಕುಗ್ರಾಮ ವಿ ಬ್ಯಾಡಗ ಗ್ರಾಮ ಅಂತ ಹೇಳೋದು ರಾಷ್ಟ್ರ ಮಟ್ಟದಲ್ಲೇ ಒಂದು ಗುರುತಿಸಲ್ಪಡುವಂಥ ಒಂದು ಜಾಗ ಆಗುತ್ತೆ. ಮತ್ತು ನಮ್ಮ ಇದೊಂದು ಕೊಡಗಿನ ಮಟ್ಟಿಗೆ ಹೇಳೋದಾದರೆ ನಮ್ಮ ಇದೊಂದು ಕ್ರೀಡೆಯ ತವರೂರು. ಇದು ವಿಶೇಷವಾಗಿಬಿಟ್ಟು ಹಾಕಿ ಮತ್ತು ಎಲ್ಲದರಲ್ಲೂ ನಮ್ಮ ಕೊಡಗಿನ ಮಕ್ಕಳು ತುಂಬ ರಾಜ್ಯ ರಾಷ್ಟ್ರ ಮಟ್ಟ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ನಾವು ಮೊದಲನೇದಾಗಿ ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ನಾವು ಪೊನ್ನಣ್ಣ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ಇದಕ್ಕಾಗ್ಬಿಟ್ಟು ಅವರು ಮೊದಲು ನಮ್ಮ ಈ ಕರ್ನಾಟಕದಿಂದ ಎಲೆಕ್ಟ್ ಆಗಿ ಹೋದಂಥ ರಾಜ್ಯಸಭೆ ಸದಸ್ಯರು ಅಜಯ್ ಮಖಾನ್ ಅವರು ಮೊದಲು ಕ್ರೀಡಾ ಮಂತ್ರಿ ಆಗಿದ್ದರು ಅದು UPA ಸರ್ಕಾರದಲ್ಲಿ. ಅವರು ಅವರ ಸಹಕಾರ ತಗೊಂಡು ಅವರದ್ದು ಪರ್ಸನಲ್ ರಿಪೋರ್ಟ್ ಭಾಳ ಚೆನ್ನಾಗಿದೆ ನಮಗೆ ಗೊತ್ತಿರುವಂಗೆ. ಅವರು ತಗೊಂಡ್ಬಿಟ್ಟು ಅವರ ಗ್ರ್ಯಾಂಟಲ್ಲಿ ಅವರು ಆಲ್ಮೋಸ್ಟ್ 15 ಕೋಟಿ ರೂಪಾಯಿ ಅವರು ಇವರಿಗೆ ಕೊಡ್ತೇನೆ ಅಂತ ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ MP ಗ್ರ್ಯಾಂಟ್ಸು ಮತ್ತು ಬೇರೆಯವರಿಂದ. ಮತ್ತು ಅವರು ಈ ಪ್ರಾಜೆಕ್ಟ್ಗೆ ಆಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಕಳೆದ ಪಾರ್ಲಿಮೆಂಟ್ ಸೆಷನಲ್ಲಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾದವ್ರ ಜೊತೆ ಅವರು ಪಾರ್ಲಿಮೆಂಟಲ್ಲಿ ಈ ವಿಷಯವನ್ನು ಅವರು ರೈಸ್ ಮಾಡಿ ಎಸ್ ಟೇಕನ್ ಅನ್ ಅಶ್ಯೂರೆನ್ಸ್ ಫ್ರಮ್ ದಿ ಸೆಂಟ್ರಲ್ ಇದು ಸ್ಪೋರ್ಟ್ಸ್ ಮಿನಿಸ್ಟರ್. ಅವ್ರು ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ತರ್ತಾರೆ. ಮತ್ತು ಪೊನ್ನಣ್ಣ ಸರ್ ಅವರು ಈಸ್ ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ ಪ್ರತಿಯೊಬ್ಬರ ಜೊತೆ ಅವ್ರು ಚೆನ್ನಾಗಿದೆ. ಅವರು ಎಷ್ಟು ಬೇಕು ಅವ್ರದ್ದು ಈಗ ಇನಿಷಿಯಲ್ ಆಗಿಬಿಟ್ಟು 40 ಕೋಟಿದೇನೋ ಒಂದು ಪ್ರಾಜೆಕ್ಟ್ ಅಂತ ಅವ್ರು ಹೇಳ್ತಾ ಇದ್ರಿ. 40 ಕೋಟಿಗಿಂತ ಹೆಚ್ಚಿಗೆ ಆಗುತ್ತೆ ಇದು. ಅವ್ರು ತರ್ತಾರೆ. ಅವರು ಅವರ ಈ ಟರ್ಮ್ 2.5 ವರ್ಷದಲ್ಲಿ ಇದನ್ನು ಅವರು ಇನಾಗ್ರೇಷನ್ ಮಾಡ್ತಾರೆ ಅಂತ ಹೇಳೋದು ನಮಗೆ ಬಹಳ ಒಂದು ವಿಶ್ವಾಸ ಇದೆ. ಅದು ಇದು ನಿಜವಾಗಷ್ಟೇ ಇದನ್ನು ಯಾವುದೇ ಒಂದು ನಾವೊಂದು ವರ್ಡ್ಸೇ ಬರೋದಿಲ್ಲ ನಮಗೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ. ಅಂಥ ಒಂದು ದೊಡ್ಡ ಅಂಥ ಒಂದು ಒಳ್ಳೆಯ ಪ್ರಾಜೆಕ್ಟ್ ಇದು. ಇದು ಆದಷ್ಟು ಬೇಗ ಆಗಲಿ. ಪೊನ್ನಣ್ಣನವರು ಆದಷ್ಟು ಇದಕ್ಕೆ ಮುತುವರ್ಜಿ ತಗೊಂಡಿದ್ದಾರೆ. ಅವರು ಪ್ರತಿ ಸಲ ವಿರಾಜಪೇಟೆಗೆ ಅವರು ಕಾನ್ಸ್ಟಿಟ್ಯೂನ್ಸಿಗೆ ಬಂದರೂ ಇದ್ರ ಬಗ್ಗೆ ಅವರೊಂದು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಬಗ್ಗೆ ಅವರು ಸೂಪರ್ವಿಷನ್ ಮಾಡಿಬಿಟ್ಟೆ ಅವರು ಹೋಗ್ತಾ ಇದ್ದಾರೆ. ಇನ್ನೇನಾದರೂ ಹೆಚ್ಚಿಗೆ ಬೇಕಾ ಇದ್ರ ಬಗ್ಗೆ? ಎಷ್ಟು ಎಕರೆ ಪ್ರದೇಶದಲ್ಲಿ ಇದು ಆಗ್ತಾ ಇದೆ? ಇದು ನೋಡಿ, ಇದು ಟೋಟಲ್ 11,000 ಎಕರೆ ಇದೆ. ಇದು 11,000 ಎಕರೆದು ಒಂದೇ ಬಿಟ್ಟು ಇಲ್ಲಿ ಬಹುಶಃ ನಮ್ಮ ಕೊಡಗಲ್ಲಿ ಇಷ್ಟು ದೊಡ್ಡ ಒಂದು ಏರಿಯಾ ಒಂದೇ ಜಾಗದಲ್ಲಿ ಸಿಕ್ಕಲಿಕ್ಕಿಲ್ಲ. ಇದು ಅದು ಪೈಸಾರಿ ಜಾಗ. ಒಟ್ಟು ರಿಸರ್ವ್ ಫಾರೆಸ್ಟ್ ಅಲ್ಲ, ಗೇಮ್ ಸೆಂಚುರಿ ಅಲ್ಲ. ದಿಸ್ ಈಸ್ ಎ ಪೈಸಾರಿ ಲ್ಯಾಂಡ್. ಇದು ಉಳಿಕೆ ಆಗಲಿ ಕಾರಣದಿಂದ ಮೊದಲು ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಒಂದು ಪ್ರಾಯೋಗಿಕ ಆಗ್ಬಿಟ್ಟು ಒಂದು ಟೀ ಪ್ಲಾಂಟೇಶನ್ ಮಾಡಿದರು 2.5 ಹೆಕ್ಟೇರಲ್ಲಿ. ಆ ಟೀ ಪ್ಲಾಂಟೇಶನ್ ಮಾಡಿಬಿಟ್ಟು ಅದು ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಮತ್ತು ಇಲ್ಲಿ ಸುತ್ತಮುತ್ತ ಇರುವ ಗ್ರಾಮಸ್ಥರು ಇದನ್ನು ಪ್ರೊಟೆಕ್ಟ್ ಮಾಡಿಕೊಂಡ್ರು. ಯಾರಿಗೂ ಅನುಕೂಲಚಿಗೆ ಬಿಡದೆ. ಬೇರೆ ಯಾರ್ಯಾರು ಭಾಳ ಒದ್ದಾಡಿದ್ದಾರೆ, ಬೇರೆ ಜನಗಳು ಒದ್ದಾಡಿದ್ದಾರೆ ಈ ಜಾಗವನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ. ತುಂಬ ಪ್ರತಿಯೊಬ್ಬರು ಅದು ಇವರು ನಮ್ಮ ಈ ಗಿಣಿ ಇವರು ಹತ್ತಿರದಲ್ಲಿದ್ದಾರೆ. ಒಂದು ವಾಚ್ ಆಗಿದ್ದರು ಈ ಜಾಗವನ್ನು ಉಳಿಕೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಭಾಳ ಸಪೋರ್ಟ್ ಕೊಟ್ಬಿಟ್ಟು ಉಳಿಕೆ ಮಾಡ್ಕೊಂಡ್ಬಿಟ್ಟು 11.5 ಎಕರೆ ಜಾಗದಲ್ಲಿ ಪ್ರಶಸ್ತವಾದಂಥ ಭಾಳ ಸುಸಜ್ಜಿತವಾದಂಥ ಒಂದು ಕ್ರೀಡಾ ತರಬೇತಿ ಕೇಂದ್ರ ಇಲ್ಲಿ ಬರುತ್ತೆ. ಸರ್, ಪೊನ್ನಣ್ಣವರು ಅಭಿವೃದ್ಧಿ ಕಾರ್ಯಗಳ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ, ಹೇಗಿರ್ತಾರೆ ಜನರು? ಅವರು ಒಂದು ವಿಚಾರದಲ್ಲಿ ಅಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಕೊಡಗಿನಲ್ಲಿ ಏನು 25 ವರ್ಷದ 30 ವರ್ಷದಿಂದ ಏನು ನಮ್ಮಲ್ಲಿ ಕಾರ್ಯಗಳು ಆಗಿಲ್ಲ ಅದನ್ನೆಲ್ಲ ಈಗ ಅವರು ಮತ್ತೆ ಎಲ್ಲ ಅದನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ಕ್ರೀಡೆಗೆ ಏನು ಇಷ್ಟು ಇದು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ನಾವು ಎಷ್ಟು ಕೊಡಗಿನ ಜನತೆ, ನಾವಂತಲ್ಲ ಇಡೀ ಕೊಡಗಿನ ಜನತೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಅವರು ಇವತ್ತು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರು ಪ್ರಸ್ತಾವನೆ ಕಳಿಸಿದ್ದಾರೆ. ನಮಗೆ ಈಗಾಗಲೇ ಇಲ್ಲೊಂದು 40 ಕೋಟಿದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ನಮಗೆ ಒಂದು 20-25 ಕೋಟಿ ನಮಗೆ ಕ್ರೀಡೆ ಇದು ಬರೀ ನಮ್ಮ ಕೊಡಗಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇದು ನಮ್ಮ ರಾಜ್ಯಕ್ಕೆ ಒಂದು ಸೀಮಿತ ಆದಂಥ ಜಾಗ ಆಗ್ತದೆ. ಜೊತೆಗೆ ಇದು ಕೊಡಗಿನಲ್ಲಿ ತುಂಬ ಕ್ರೀಡಾಪಟುಗಳಿದ್ದಾರೆ. ಅವರಿಗೆ ಇವತ್ತು ಕೊಡಗಿನಲ್ಲಿ ಬಡ ಜನರಿದ್ದಾರೆ, ಅವರಿಗೆಲ್ಲ ಹೊರಗಡೆ ಇವತ್ತು ಕ್ರೀಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದೊಂದು ಅಕಾಡೆಮಿ ಆದರೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಇವತ್ತು ಬಂದು ಇಲ್ಲಿ ಪ್ರತಿಯೊಂದು ಕ್ರೀಡೆ ಅಂತ ಹೇಳಿದ್ರೆ ಬರೀ ಹಾಕಿ ಮಾತ್ರ ಅಲ್ಲ, ಅಥ್ಲೆಟಿಕ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅಂಥೇಳಿ ಪೊನ್ನಣ್ಣನವರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರು ಮಾಡ್ತಾರೆ.
ಇನ್ನೂ ಸಹ ಮುಂದಕ್ಕೆ ಇದು ಏನೋ ಆಗ್ಬೋದು, ಮುಂದೆನೂ ಸಹ ಅವ್ರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ ಸರ್. ನಾನು ಕಂಜಿತಂಡ ಗಿಣಿಮಣ್ಣಪ್ಪ ಅಂತೇಳಿ ಇಲ್ಲಿ ಸ್ಥಳೀಯ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪೊನ್ನಣ್ಣ ಸರ್ ಅವರು ಇಲ್ಲಿ MLA ಆಗಿ ಬಂದ ಮೇಲೆ ನಮ್ಮ ಗ್ರಾಮದಲ್ಲಿ ಅದೆಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಅವರು ಇಲ್ಲಿ ಈ ಜಾಗವನ್ನು ಕಂಡುಹಿಡಿದಿದ್ದು ಅವರೇ, ನಾವು ಹೇಳಿಕೊಟ್ಟಿದ್ದಲ್ಲ. ಪೈಸಾರಿದೆ ಅಂಥೇಳಿ ನಾನಾ ರೀತಿಯ ಒಂದು ಪ್ರಾಜೆಕ್ಟ್ ಹಾಕಲಿಕ್ಕೆ ಭಾಳ ಜನರು ಒದ್ದಾಡಿದರು. ಆದರೆ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಅವ್ರದ್ದೇ ತನ್ನ ಸ್ವಂತ ಒಂದು ಜ್ಞಾನಶಕ್ತಿಯಿಂದ ಇದರ ಪರಿಸರ ನೋಡಿ ಅವರು ಅವರದೇ ಆದ ಒಂದು ಕ್ರೀಡಾ ಶಾಲೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡುವ ಅಂತೇಳಿ ಮಾಡಿದರು. ಅದು ಪೈಸಾರಿ ಜಾಗ ಆಗಿತ್ತು. ಈಗ ಅವರಿಗೆ ಸಪರೇಟು RTC ಬಂದಿದೆ, ಕ್ರೀಡಾ ಸಂಸ್ಥೆಗೆ RTC ಬೇರೆ ಸರ್ ನಂಬರ್ ಆಗಿ ಬಂದಿದೆ. ಈಗ ಆಲ್ರೆಡಿ ಬಂದಾಯಿತು. ಇನ್ನು ಅವರದೇ ಅದೀಗ ರೆವಿನ್ಯೂ ಡಿಪಾರ್ಟ್ಮೆಂಟದಲ್ಲ ಜಾಗ. ಈ ಥರ ಆಗಿ ಕ್ರೀಡಾ ಇಲಾಖೆಗೆ ವರ್ಗಾವಣೆ ಆಗಿದೆ, ಬೇರೆ ಸರ್ ನಂಬರ್ ಕೊಟ್ಟಾಗಿದೆ. ಅದು ಒರಿಜಿನಲ್ RTC ಬಂದಾಗಿದೆ. ಅದರಿಂದ ತೊಂದರೆ ಆಗೋದಿಲ್ಲ. ಇನ್ನು ಪೊನ್ನಣ್ಣ ಸರ್ ಅವರು ಭಾಳಷ್ಟು ಇಂಟ್ರೆಸ್ಟಿಂದ ನಮ್ಮ ಇಲ್ಲಿಗೆ ಈಗ ಸದ್ಯಕ್ಕೆ ನಮ್ಮ ಪಂಚಾಯತಿ ಒಳಗೆ ಸಹ ರಸ್ತೆಗಳಿಗೆ 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಸದ್ಯದಲ್ಲೇ 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಈ ಥರ ಅವರು ಭಾಳ ಅಭಿವೃದ್ಧಿಗೆ ಇಲ್ಲಿ ಶ್ರಮಪಟ್ಟು ಅವರ ತನುಮನ ಧನದಿಂದ ಭಾಳ ಅಷ್ಟು ಇಲ್ಲಿಗೆ 2-3 ಸರ್ತಿ ವಿಸಿಟ್ ಕೊಟ್ಟಿದ್ದಾರೆ. ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ. ಎಲ್ಲೂ ಅವರ ಹೆಸರು ಯಾವಾಗಲೂ ಬಂದೇ ಬರ್ತದೆ. ನಮ್ಮ ಹತ್ತಿರದ ನಮ್ಮ ಪಂಚಾಯತಿ ಅಧ್ಯಕ್ಷರು ಕೊಲ್ಲಿರ ಬೋಪಣ್ಣನವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಪಂಚಾಯತಿ ಬೀಸೆಟ್ಟಿಗೇರಿ ಪಂಚಾಯತಿ ಬೇರೆ ಬೇರೆ ಆದರೂ ಸಹ ಅವರು ಒಂದೇ ಅಂತೇಳಿ ಮನಸ್ಸಿನಲ್ಲಿ ಹಾಕ್ಕೊಂಡು ಅವರು ಕೂಡ ಇಲ್ಲಿ ಬಂದು ಅವರು ನಮಗೆ ಸಹಕರಿಸ್ತಾ ಇದ್ದಾರೆ. ನಮ್ಮದು ಬಿಟ್ಟಂಗಲ ಪಂಚಾಯತಿ. ಅದರೊಳಗೆ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟು ಆಗ್ತಾ ಇದೆ, ಆಗೋದರಲ್ಲೂ ಇದೆ. ಈಗಾಗಲೇ ಇದ್ರ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಅದು ಈಗಾಗಲೇ ತುಂಬ ಬೋರ್ವೆಲ್ ತೆಗೆದು ಇದರಲ್ಲಿ 4.5 ಇಂಚು ನೀರು ಸಿಕ್ಕಿದೆ. ಅದೇ ನಮಗೆ ಇಲ್ಲಿ ದೊಡ್ಡ ಒಂದು ವಿಚಾರ ಅಂತ ಹೇಳಿದರೆ, ಮೊದಲನೇದಾಗಿ ಯಾವುದೇ ಕಾಮಗಾರಿ ನಡಿಬೇಕಾದ್ರೆ ನೀರಿನ ಅವಶ್ಯಕತೆ ಇದೆ. ನಮ್ಮಲ್ಲಿ ಬೋರ್ವೆಲ್ ತೆಗೆದ್ರೆ 1 ಇಂಚು 2 ಇಂಚು ನೀರೇ ಸಿಗೋದು. ಆದರೆ ಈಗ ಅವರು ಬಂದು ಇಲ್ಲಿ ಬೋರ್ವೆಲ್ ತೆಗೆದು ನೋಡುವಾಗ 4.5 ಇಂಚು ನೀರು ಸಿಕ್ಕಿದ್ದು ನಮಗೆ ಇಲ್ಲಿ ದೊಡ್ಡ ವಿಚಾರ. ಅದು ಇಡೀ ನಮಗೆ ಇವತ್ತು ಇಲ್ಲಿ ಏನು ಕ್ರೀಡೆ ನಡೀತದೆ ಅದಕ್ಕಿರೋ ನೀರು ತೀರ ಒಂದೇ ಬೋರ್ವೆಲ್ಲಿಂದ ಇಲ್ಲಿಗೆ ನಮಗೆ ಸಾಕಾಗ್ತದೆ ಅಂತೇಳಿ ನಾವು ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಶಾಸಕರ ಬಗ್ಗೆ ನಮಗೆ ಆ ಶಾಸಕರ ಬಗ್ಗೆ ನಮಗೆ ಎಷ್ಟೇ ಹೇಳಬೇಕು ಅಂತಲೇ ನಮಗೆ ಗೊತ್ತಾಗ್ತಾಯಿಲ್ಲ, ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೂ ಸಹ ಕೆಲವು ಜನರು ಅವ್ರ ಮೇಲೆ ಏನು ಗೊತ್ತಿಲ್ಲ, ರಾಜಕೀಯ ಉದ್ದೇಶದಿಂದ ಅಂತ ಗೊತ್ತಿಲ್ಲ, ಹೊಟ್ಟೆಗಿಚ್ಚಿಂದ ಗೊತ್ತಿಲ್ಲ. ಅವ್ರನ್ನ ಯಾಕೆ ಕೆಲವು ಜನ ಸುಮ್ಮನೆ ಆದರೆ ಅವರ ಮೇಲೆ ಬೇಡದ ಅಪಪ್ರಚಾರ ಮಾಡೋದು. ಏನೇ ಮಾಡಿದರೂ ಸಹ ಅವರು ಬಗ್ತಾ ಇಲ್ಲ, ಕುಗ್ತಾ ಇಲ್ಲ. ಅವರು ಎಲ್ಲದಕ್ಕೂ ಎದೆಗೊಟ್ಟು ನಿಂತು ಮುನ್ನುಗ್ತಾ ಇದ್ದಾರೆ. ಜನರ ಏನು ಸಮಸ್ಯೆ ಇದೆ ಅಂತೇಳಿ ಎಲ್ಲ ಜಾಗಕ್ಕೆ ಹೋಗಿ ತಲುಪ್ತಾ ಇದ್ದಾರೆ. ಇವತ್ತು ಅವ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಒಂದು ಮನುಷ್ಯ ಒಂದು ದಿವಸಕ್ಕೆ 20 ಗಂಟೆ ಒಂದು ಕೆಲಸ ಮಾಡುವಂಥ ಒಬ್ಬ ಶಾಸಕರಿದ್ರೆ ನಾವು ಹೇಳೋದಾದ್ರೆ ಪೊನ್ನಣ್ಣನವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಾನು ಗೊಂಗಡ ಕಾಶಿ ಕಾರ್ಯಪ್ಪ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಾವು MLA ಪೊನ್ನಣ್ಣ ಸರ್ ಬಗ್ಗೆ ಹೇಳೋದಾದರೆ, ಅವರೊಂದು ಸಿಕ್ಕಿದ್ದು ನಮ್ಮದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಅವರು ಈ ಜನರ ಜೊತೆ ಯಾರು ಬೇಕು ಯಾರು ಬೇಡ ಅಂತ ಏನಿಲ್ಲ, ಎಲ್ಲರನ್ನು ಒಂದೇ ಸಮನಾಗಿ ಕಾಣುವವರು. ಅವರೊಂದು 10 ವರ್ಷ ನಮ್ಮ ಕೊಡುಗೆಗೆ ಸಿಕ್ಕಿಬಿಟ್ಟಿದರೆ ನಮಗೆ ಏನು ಸಮಸ್ಯೆನೇ ಇಲ್ಲ. ಸಮಸ್ಯೆನೇ ಇಲ್ಲ. ಅವರಂತ ಯಾರು ಬೇಕಾದರೂ ಜೊತೆ ಹೋಗಿ ಮಾತಾಡ್ಬೋದು, ಯಾವ ಕೆಲಸ ಕೇಳ್ಬೋದು, ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ಹಾಗೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್. ದೊಡ್ಡವರು ಚಿಕ್ಕವರು ಏನು ಭೇದ ಭಾವನೆ ಇಲ್ಲ, ಕೂರಿಸ್ತಾರೆ, ನಮ್ಮ ತಾಪತ್ರೆ ಕೇಳ್ತಾರೆ, ಸಾಲ್ವ್ ಮಾಡಿ ಕೊಡ್ತಾರೆ. ಗ್ರಾಮಗಳ ಅಭಿವೃದ್ಧಿ ಹೇಗೆ ಆಗಿದೆ? ಎಲ್ಲ ಚೆನ್ನಾಗಾಗಿದೆ. ರಸ್ತೆ ಈಗ ಅವರು 2.5 ವರ್ಷ ಆಗಿದ್ದು, ಇನ್ನು 5 ವರ್ಷಕ್ಕೆ ಬಿಟ್ಟರೆ ನಮಗೆ ಕೊಡಗಿನಲ್ಲಿ ಸಮಸ್ಯೆನೇ ಇರಲ್ಲ. ಇನ್ನೊಂದು 10-15 ವರ್ಷಕ್ಕೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ ಇಲ್ಲದಾಗಿ ಮಾಡಿಬಿಡ್ತಾರೆ ಅವರು. ಆ ಥರ ಮಾಡಿಬಿಡ್ತಾರೆ. ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಸರ್, ಅವರು MLA ಆಗಲಿಕ್ಕೆ ಮುಂಚೆನೆ ಇಲ್ಲಿ ಕೋವಿಡ್ ಬಂದು ಇಡೀ ಬಡ ಕಾರ್ಮಿಕರು ಇರ್ಬೋದು, ಬಡ ರೈತರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ
ಸುಮಾರು 20,000 ಕಿಟ್ಗಳನ್ನು ಕೊಟ್ಟಿದ್ದು ಅವರು ದೊಡ್ಡ ನಮ್ಮ ಒಂದು ಹಿಸ್ಟ್ರಿ ಅದು. ಕೊಡಗಲ್ಲಿ ಯಾರು ಸಹ ಕೊಡಲಿಲ್ಲ. ಒಂದು 20,000 ಕಿಟ್ ಕೊಡ್ತಾರೆ ಅಂತ ಹೇಳಿದರೆ, ಪ್ಲಸ್ ಪಾಪದ ಬಡವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವತ್ತು ಅವರು MLA ಆಗಲಿಕ್ಕೆ ಮುಂಚೆನೇ, ಈಗಲೂ ಸಹ ಅದನ್ನು ಏನು ಇವತ್ತು ಮಾಡ್ತಾಯಿದ್ದಾರೆ ಅದನ್ನು ಮತ್ತೆ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ. ಇದು PUC ಸೆಕೆಂಡ್ PUC ಇಂದ ಡಿಗ್ರಿ ಗಂಟ ಯಾವ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ 10,000 ರೂಪಾಯಿ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ. ಇವತ್ತು ಆ ಥರ ಮಾಡಿದಂಥ ವ್ಯಕ್ತಿ ಯಾರೂ ನಾವು ಕೊಡಗಲ್ಲಿ ಕಂಡಿಲ್ಲ. ಹೊರಗಡೆ ಏನಾದರೂ ಇರ್ಬೋದು. ನಾವು ಒಂದು 30 ವರ್ಷದಿಂದ ನಾವು ರಾಜಕೀಯದಲ್ಲಿ ಇದ್ದೀವಿ. ಬಟ್ ಎಲ್ಲ MLA ಬಂದಿದ್ದಾರೆ, ಎಲ್ಲ MP ಗಳು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಆದರೆ ಇವರು ಬಂದ ಮೇಲೆ ಅದು ಏನಾಗಿದೆ ಅಂತಂದರೆ, ಇವರು ಎಲ್ಲಿಂದ ಬಂದಿದ್ದ ಜನರಿಗೆ ಒಂದು ಆಶ್ಚರ್ಯ ಆಗಿಬಿಟ್ಟಿದೆ. ಏನು ಬಂದು ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ಜನರಿಗೆ ಒಂದು ಆಶ್ಚರ್ಯ ಆಗ್ತದೆ. ಏನು 20 ಗಂಟೆ ಡೈಲಿ ಕೆಲಸ ಮಾಡ್ತಾರೆ, ಇಲ್ಲೂ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ಇರ್ತಾರೆ, ಬೆಂಗಳೂರು ಆಫೀಸಿಗೆ ಹೋದರೂ ಅಷ್ಟೇ ಜನ ಅಲ್ಲಿ ಆಫೀಸಲ್ಲೂ ಸಹ ಇರ್ತಾರೆ. ನಾವು ಇಲ್ಲಿ ಜನ ಇರ್ತಾರೆ ಅಂತೇಳಿ ಬೆಂಗಳೂರು ಆಫೀಸಲ್ಲಿ ಹೋದರೆ ಅಲ್ಲೂ ಸಹ ನಮಗೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇಡೀ ರಾಜ್ಯದ ಜನ ಅವ್ರ ಹತ್ರ ಹೋಗಿ ಇವತ್ತು ಮಾತಾಡೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಗುರುಮಾನ್ಯ ಶ್ರೀ ಪೊನ್ನಣ್ಣ ಸರ್ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವಿಲ್ಲಿ ಕಾಂಗ್ರೆಸ್ BJP ದಳ ಅಂತ ಭೇದ ಭಾವ ಮಾಡಬಾರ್ದು. ಇದೊಂದು ನ್ಯಾಷನಲ್ ಅಕಾಡೆಮಿ ಆಗ್ತಿದ್ದಲ್ಲಿ ಖುಷಿ ಪಡುವಂಥ ವಿಚಾರ. ಇದು ನಮ್ಮ ಬರೀ ಜಿಲ್ಲೆಗೆ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟಕ್ಕೂ ಕೂಡ. ಈ ನಮ್ಮ ಡಾರ್ಜಿಲಿಂಗಲ್ಲಿ ಗೋರಖ್ ಸ್ಟೇಡಿಯಮ್ ಅಂತಂದು ಇದೆ, ಸೇಮ್ ಲೊಕೇಶನ್. ಈಗ ನಾವು ಇಲ್ಲಿ ಬಂದಾಗ ನಾವು ಡಾರ್ಜಿಲಿಂಗ್ ನೋಡಿದಂಗೆ ಆಗ್ತದೆ. ಸೇಮ್ ಅಲ್ಲಿ ನೀವು ನೋಡಿರ್ಬೋದೇನೋ, ಸೇಮ್ ಅದೇ ಥರನೇ ನಮಗಿಲ್ಲಿ ಸ್ಟೇಡಿಯಮ್ ಆದಾಗ ನಾವಿಲ್ಲಿ ಆ್ಯಕ್ಟಿವಿಟೀಸ್ ಏನಿದೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ನಮ್ಮ ಕೊಡಗು ಜಿಲ್ಲೆ ಅಂತಲ್ಲ, ಬೇರೆ ಎಲ್ಲ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ಮಕ್ಕಳು ಬಂದು ಎಲ್ಲ ತರಬೇತಿ ಮಾಡಬೇಕಾದ್ರೆ ಅವರೊಂದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂದ್ರೂ ಕೂಡ ನಮಗೆಲ್ಲ ಸೂಕ್ತ ಒಂದು ಜಾಗ ಇದು. ಇದನ್ನು ಇಲ್ಲಿ ಇದೇ ಜಾಗ ಸೂಕ್ತವಾಗಿ ಮಾಡಿದ ಕಾರಣಕರ್ತರು ನಮ್ಮ ಪೊನ್ನಣ್ಣ ಸರ್. ಸುಲಭ ಮಾತಂತಲ್ಲ, ಒಂದು ಇನ್ಫ್ಲುಯೆನ್ಸ್ ಇರುವ ವ್ಯಕ್ತಿಗೆ ಮಾತ್ರ ಸಾಧ್ಯ ಆಗೋದು ವಿಚಾರ. ಒಳ್ಳೆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದು ತುಂಬ ವರ್ಷದಿಂದ ಇಲ್ಲಿ ಡಾಮರೀಕರಣ ಮಾತ್ರ ಆಗ್ತಾಯಿತ್ತು. ಆದರೆ ಈ ಸರಿ ಕಾಂಕ್ರೀಟ್ ರಸ್ತೆ ಮಾಡಿಬಿಟ್ಟು ತುಂಬ ಹೈಟ್ ಮಾಡಿಬಿಟ್ಟು ಈ ಸಮಸ್ಯೆನ ಸಂಪೂರ್ಣವಾಗಿ ಅವರು ನಿವಾರಿಸಿದ್ದಾರೆ. ಶಾಸಕರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಪ್ರತಿ ವರ್ಷ ಮಳೆಗಾಲ ಬಂದಾಗ ಹೆಚ್ಚು ನೀರು ಬರುತ್ತೆ ಅಂತ ಹೇಳಿ ಕೇಳಲ್ಪಟ್ಟೆ. ಇದು ಆಗೋದ್ರಿಂದ ಸಾಲ್ವ್ ಆಗುತ್ತಾ ಅಂತ? ಖಂಡಿತವಾಗಿ ಸಾಲ್ವ್ ಆಗುತ್ತೆ. ನಮ್ಮ ಇಲ್ಲಿನ ಪುರಸಭೆ ಮಾಜಿ ಅಧ್ಯಕ್ಷರಾದ ದೇಚಮ್ಮ ಮತ್ತು ಮತಿನ್ ಭಾಯ್ ಅವರ ನೇತೃತ್ವದಲ್ಲಿ ಇಲ್ಲಿ ಕಾಮಗಾರಿ ಆಗ್ತಾ ಇದೆ. ತುಂಬ ಅನುಕೂಲಕವಾಗಿ, ಅಂದರೆ ಹೈಟ್ ಮಾಡಿಬಿಟ್ಟು ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಇಲ್ಲಿ ಸುತ್ತಮುತ್ತಲಿರುವಂತಹ ಅಂಗಡಿಗಳಿಗೆ ನೀರು ನುಗ್ತಾ ಇತ್ತು. ಜೊತೆಗೆ ವಾಹನಗಳು ಬಂದಾಗ ನೀರಲ್ಲಿ ಅದರ ಅರ್ಧ ಭಾಗದಷ್ಟು ಮುಳುಗ್ತಾ ಇತ್ತು. ಈ ಸಮಸ್ಯೆ ಪರಿಹಾರ ಆಗಿದೆ. ಇದನ್ನು ಬಹಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಹೌದು. ಕ್ಷೇತ್ರದಲ್ಲಿ ಜನರ ಜೊತೆಗೆ ಯಾವ ರೀತಿ ಇರ್ತಾರೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಹೇಗೆ ಮಾಡ್ತಾ ಇದ್ದಾರೆ? ಖಂಡಿತವಾಗಿಯೂ ತುಂಬ ಒಳ್ಳೆ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದುವರೆಗೆ ಆಗದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ನನ್ನ ಮನೆ ಕೂಡ ಇಲ್ಲಿ ನಗರದಲ್ಲಿದೆ. ನಗರದಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ಒಳ್ಳೆ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಸರ್, ಒಳ್ಳೆ ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮದು ಅಂಗಡಿ ಅದೇ ತರಕಾರಿ ಅಂಗಡಿ. ಆಗ ಅದರಿಂದಾಗಿ ವರ್ಷ ಮುಳುಗ್ತಾ ಇತ್ತು. ಈ ವರ್ಷ ಸ್ವಲ್ಪ ಕಾಂಕ್ರೀಟ್ ಕೆಲಸ ಮಾಡೋದ್ರಿಂದ ಸ್ವಲ್ಪ ಒಳ್ಳೆ ಕೆಲಸ ಆಗ್ಬೋದು ಅಂತ ಅನಿಸ್ತಾ ಇದ್ದೀವಿ. ಅದರಿಂದಾಗಿ ಎಲ್ಲ ಚೆನ್ನಾಗಿ ಆಗಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿರ್ತಾರೆ, ನಮಗೆ ಎಲ್ಲರಿಗೂ ಒಳ್ಳೆ ಸಹಕರಿಸ್ತಾ ಇದ್ದಾರೆ. ಮಾತಾಡ್ಬೋದು, ಒಳ್ಳೆ ಚಂದ. ನಮಗೆ ಭಾರಿ ಖುಷಿ ಆಯ್ತಾ ಇದೆ. ಈ ಕಾಂಕ್ರೀಟ್ ಕೆಲಸ ಆದಮೇಲೆ ನೋಡಬೇಕು. 2-3 ವರ್ಷದ ಸಮಸ್ಯೆ ಸರ್ ಇದು. ನೀರು ತುಂಬಿಟ್ಟು ತರಕಾರಿ ಸುಮಾರು ಲಾಸ್ ಆಗೋದು. ಈಗ ಒಂದು ಪಕ್ಕ ಒಂದು 100% ಒಂದು ಸೊಲ್ಯೂಷನ್ ಥರ ನನಗೆ ಕಾಣ್ತಾ ಉಂಟು. ಈಗ ರೋಡ್ ಸ್ವಲ್ಪ ಹೈಟ್ ಆದರೆ ಇದೇ ನಮಗೆ ಮುಂಚೆಯಿಂದ ಬೇಕಾಗಿತ್ತು. ಈಗ ಈ ಒಂದು ಸಮಸ್ಯೆ ಆಗ್ತಾ ಉಂಟು. ಈಗ ಒಂದು ಸ್ವಲ್ಪ ಕೊರೋನವ್ರು ಬಂದ ಮೇಲೆ ಭಾರಿ ಒಂದು ಖುಷಿ ಆಯ್ತಾ ಉಂಟು. ಯಾಕಂದರೆ ಒಳ್ಳೆ ಚೆನ್ನಾಗಿ ನಡೆಯುತ್ತಂತ ಆಗುತ್ತೆ. ಇಲ್ಲಾಂದರೆ ವರ್ಷ ಭಾರಿ ಹಿಂಸೆ, ನೀರು ಹೋಗೋದು, ಗಾಡಿ ನಿಲ್ಲೋದು, ಸುಮಾರು ತೊಂದರೆಗಳಿತ್ತು. ಈಗ ನೋಡ್ಬೇಕು ಸರ್, ಈಗ ಆಗೋದು ಚೆನ್ನಾಗಿ ಕಾಣ್ತಾ ಉಂಟು. ಇನ್ನೇನು ಆಗ್ಬೋದು ಅಂತ ಹೇಳಕ್ಕಾಗೋದಿಲ್ಲ. ನೋಡುವ ನೆಕ್ಸ್ಟ್. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ? ಎಲ್ಲ ಮನೆಗಳೆಲ್ಲ ಕೆಲಸ ಮಾಡಿದೆ. ಮೇನ್ ರೋಡ್ ಎಲ್ಲ ಕೆಲಸ ಮಾಡಿದೆ. ಏನು ತೊಂದರೆ ಇಲ್ಲ. ಇನ್ನೂ ಏನೆಲ್ಲ ಆಗ್ಬೇಕಂತ ಇನ್ನೂ ಸುಮಾರು ಕೆಲಸ ಇದೆ. ಅವರೇ ಎಲ್ಲ ಒಟ್ಟಿಗೆ ಆಗೋದಿಲ್ಲ, ನಡೀತಾ ಉಂಟು. ಅಲ್ಲ, ಹಿಂದಿನ ಶಾಸಕರಿಗೆ ಹೋಲಿಸಿದ್ರೆ ಈ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತಾ? ಈ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆಯವರು ಇದ್ದಾರೆ. ಜನರೊಂದು ಹೇಗಿರ್ತಾರೆ? ನೀವು ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ ಶಾಸಕರನ್ನ? ಯಾರನ್ನ ಮೀಟ್ ಮಾಡಿದ್ದೀರಾ? ಮೀಟ್ ಮಾಡಿದ್ವಿ. ನಿಮ್ ಕೆಲಸ ಮಾಡಿಕೊಟ್ರಾ? ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟು. ನಾವು ಏನು ಕೆಲಸ ನಮಗೆ ಮಾಡೋಕ್ಕಿಲ್ಲ. ಕೆಲಸ ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ.
ನಾವೊಂದು ಮನೆ ಉಂಟು, ಆ ಮನೆಯಲ್ಲಿ ಅಷ್ಟೇ ಚುನಾವಣೆ. ನಮಗಲ್ಲಿ ಒಂದು ಸೇತುವೆ ಆಗಬೇಕು, ಅದೀಗ ನಡೀತಾ ಉಂಟು. ಸೇತುವೆ ಕೆಲಸ ಚೆನ್ನಾಗಿ ನಡೀತಾ ಉಂಟು. ಅಲ್ಲ ಜನರಿಗೆ ರೆಸ್ಪಾನ್ಸ್ ಮಾಡ್ತಾರಾ? ಹಾಂ, ಮಾಡ್ತಾರೆ. ಎಲ್ಲ ಕೊಡಿ ಸರ್. ಹೇಗೆ ಪೊನ್ನಣ್ಣವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂತ? ಒಳ್ಳೆ ಕೆಲಸ ಮಾಡ್ತಾ ಇದೆ. ಒಳ್ಳೆ ಮಾಡ್ತಿದ್ದಾರೆ. ಓಕೆ, ಏನೆಲ್ಲ ಮಾಡಿದ್ದಾರೆ? ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ವಿರಾಜಪೇಟೆಯಾದ್ಯಂತ? ರೋಡಲ್ಲೇ ಮೇನ್ ಆಗಿ ರೋಡೆಲ್ಲ ಚೆನ್ನಾಗಿ ಇದು ಮಾಡಿದೆ, ಗುಂಡಿ ಇದು ಮಾಡಿಬಿಟ್ಟು ಚೆನ್ನಾಗಿದೆ. ಅದೇ ಹಿಂದಿನ ಶಾಸಕರನ್ನ ಹೋಲಿಸಿದ್ರೆ ಈ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ, 100% ಒಳ್ಳೆ ಕೆಲಸ. ಇನ್ನು ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ವಿರಾಜಪೇಟೆಯಲ್ಲಿ ಅಂತ? ಇನ್ನು ಕಲ್ಬಾಣಲ್ಲಿ ಸ್ವಲ್ಪ ಕೆಲಸ ಬಾಕಿದೆ, ಅಲ್ಲಿ ಮಾಡಬೇಕು. ನಮ್ಮ ರಸ್ತೆ ಅದು ಓಕೆ, ಅವ್ರ ಗ್ಯಾರಂಟಿ ಸ್ಕೀಮ್ ಯೂಸ್ ಆಗ್ತದೆ. ಈಗ 1-2-3 ತಿಂಗಳಲ್ಲಿ ಬರೋದಿಲ್ಲ, ಬಾಕಿ ಎಲ್ಲ ಬರ್ತಾ ಇದೆಯಾ? ಬರ್ತಾ ಇತ್ತು. 2,000 ರೂಪಾಯಿ ಓಕೆ. ಲೀಡರ್ ಇದ್ದಾರೆ ಪೊನ್ನಣ್ಣ ಅವರು, ಯುವಕರಿಗೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಿದಾರ? ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲೆಕ್ಷನ್ ನಿಂತರೆ ಗೆದ್ದು ಬರ್ತಾರೆ ಹಾಗಾದ್ರೆ? 100% ಬರ್ತದೆ ನಮ್ಮ ಅನಿಸಿಕೆ. ಮಂತ್ರಿ ಆಗ್ಬೇಕಂತೆ ಪೊನ್ನಣ್ಣ ಅವರು, ಆಗ್ಬೇಕು. ಪೊನ್ನಣ್ಣ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಅಂತ? ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಏನೆಲ್ಲ ಮಾಡಿದ್ದಾರೆ? ತುಂಬ ರೋಡ್ ಕೆಲಸ ಮಾಡಿದ್ದಾರೆ. ತುಂಬ ರೋಡು ಆ ಕಡೆ ನಮ್ಮ ಕಡೆ ರೋಡು ತುಂಬ ಇದು ಆಗಿತ್ತು. ರೋಡ್ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗೆಲ್ಲ ಯಾವ ರೀತಿ ಅನುಕೂಲ ಆಗಿದ್ದಾರೆ ಎಲ್ಲ? ಬೇರೆ ರೀತಿ ಜನರಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅವ್ರನ್ನ ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ಅವ್ರನ್ನ ಭೇಟಿಯಾಗಿಲ್ಲ, ಆದರೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಕೇಳಲ್ಪಟ್ಟೆ. ಮತ್ತು ಅವರು ಅವ್ರ ಕಡೆಯಿಂದ 2,000 ರೂಪಾಯಿ ಬರೋದು ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಈಗ ಗ್ಯಾರಂಟಿ ಬರ್ತಾ ಇದೆ ಮೇಡಮ್, 2,000 ರೂಪಾಯಿ ಆಗಲಿ ಮತ್ತು ಫ್ರೀ ಬಸ್ ಆಗ್ತಾ ಇದೆ, ಅದು ಯಾವ ರೀತಿ ತುಂಬ ಚೆನ್ನಾಗಿದೆ. 2,000 ಅಂತೂ ತುಂಬ ಅನುಕೂಲ ಆಗ್ತಿದೆ. ಬಸ್ಸು ಫ್ರೀ ಬಸ್ಸು, ಅಲ್ಲಿ ಇಲ್ಲಿಗೆ ಹೋಗೋಕ್ಕೆ ಊರಿಗೆ ಹೋಗೋಕ್ಕೆಲ್ಲ ತುಂಬ ಈಸಿಯಾಗಿದೆ. ಮತ್ತು ಅವ್ರು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅವರು ಆಗಿರ್ಬೋದು, ರೋಡ್ ಆಗಿರ್ಬೋದು, ನಮ್ಮ ಸಭೆದ ರೋಡ್ ಆಗಿರ್ಬೋದು, ಲೈಟಿಗೆ ಕಂಬ ಆಗಿರ್ಬೋದು, ಎಲ್ಲದೂ ಒಳ್ಳೆಯದೇ ಇದೆ. ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಬಂದಾಗಿಂದ. ಮತ್ತೆ ನಿಂತರೆ ಗೆದ್ದು ಬರ್ತಾರೆ 28ರಲ್ಲಿ? ಬರಬೇಕಂತ ಆಸೆ, ಅವರೇ ಬರಬೇಕಂತ. ಓಕೆ, ಅಂದರೆ ಹಿಂದಿನ ಶಾಸಕರು ಬೆಸ್ಟ್ ಕೆಲಸ ಮಾಡ್ತಾರೆ ಅನ್ಸುತ್ತೋ ಇವ್ರು ಮಾಡ್ತಾರೆ? ಇವರೇ ಪರವಾಗಿಲ್ಲ, ಹಿಂದೆ ಅಷ್ಟೇನೇ ಇರಲಿಲ್ಲ. ಬಡವರಿಗೆಲ್ಲ ತುಂಬ ತೊಂದರೆ. ಇವಾಗ ಈ ವರ್ಷದಲ್ಲಿ ತುಂಬ ಒಳ್ಳೆ ಪರವಾಗಿಲ್ಲ. ಕಾಂಗ್ರೆಸ್ ಸರ್ಕಾರನೇ ಒಳ್ಳೆ ಪರವಾಗಿಲ್ಲ. ಬಡವರಿಗೆಲ್ಲ ಅನುಕೂಲವಾಗಿ ಅಕ್ಕಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಬಡವರಿಗೆ ಅನುಕೂಲ ಆಗ್ತಿದೆ. ಅವ್ರ ಗ್ಯಾರಂಟಿ ಒಳ್ಳೆ ಅನುಕೂಲ ಆಗಿದೆ ಅಂತ? ಗ್ಯಾರಂಟಿ. ಇದು ಜೈನರ ಬೀದಿಯಲ್ಲಿ ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಿರೋ ನಾಗಬನ ಹಾಗೂ ಚಾವುಂಡಿ ಅಂತೇಳಿ ಇದು ಪುರಾತನ ಕಾಲ ನಡ್ಕೊಂಡು ಬರ್ತಿತ್ತು. ಇದು ಪಾಳು ಬಿದ್ದಿತ್ತು. ಪಾಳು ಬಿದ್ದಾಗ ನಾವು ಹೋಗಿ ಎಸ್ ಪೊನ್ನಣ್ಣವರು ನಮ್ಮ MLA, ನಾವು ಅವ್ರನ್ನ ದೇವ್ರ ತಾನೇ ಕರಿತೀನಿ. ಅವರು ಮನಸ್ಸು ಕೊಟ್ಟು ಅವರ ಒಂದು ಇದರಿಂದ ಇದಕ್ಕೆ ಗೌರ್ಮೆಂಟಿಂದ ಒಂದು ಫಂಡ್ಸನ್ನು ಕಳಿಸಿ ಕೆಲಸ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಉಂಟು. ಹಾಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಯಾರು MLA ಅವರು, ನಮ್ಮ ಲೋಕಲ್ MLA ಅವರು. ಈ ಮುಂದೆ ಹಿಂದೆ ಸುಮಾರು MLA ಅವರಿಗೆಲ್ಲ ಹೇಳಿದ್ವಿ, ಯಾವುದು ನಡೀಲಿಲ್ಲ. ಆದರೆ ಈಗಿನ MLA ಅವರು ದೇವರಾಗಿ ನಿಂತು ಎಲ್ಲವನ್ನು ನೀವು ಮಾಡಿ ಪ್ರಸಾದ್ ಅವರೇ, ನಾವು ಇದ್ದೀವಿ, ಏನು ಸಪೋರ್ಟಿಯಾಗಿ ನಿಲ್ತೀವಿ ಅಂತ ಹೇಳಿ ಇದನ್ನು ನಡೆಸ್ತಾ ಇದ್ದೀವಿ. ಮಾಡ್ತಾ ಬಂತು. ಒಂದು 90% ಕೆಲಸ ಆಗಿದೆ, ಇನ್ನೊಂದು 10% ಬಾಕಿ ಇದೆ. ಇನ್ನು ಪಾರ್ಕೆಲ್ಲ ಆಗಿ ಸದ್ಯದಲ್ಲಿ ಓಪನ್ ಮಾಡಬೇಕು ಅಂತೇಳಿ ಇದ್ದೀವಿ. ಇದಕ್ಕೆ ಸುಮಾರು ಹಿಸ್ಟ್ರಿ ಇದೆ. ಇಲ್ಲಿ ಲೋಕಲ್ ಬೀದಿಯಲ್ಲಿ ಇರೋರಿಗೆಲ್ಲ ತುಂಬ ಸಮಸ್ಯೆಗಳು ಕೊಟ್ಟಿದೆ ಆಗ ಎಲ್ಲರೂ ಒಂದು 20 ವರ್ಷದಿಂದ ಹೇಳ್ತಿದ್ದಾರೆ, ನೀವು ಮಾಡಿಕೊಡಿ ಅಂತ. ಯಾರೂ ಆಗಲಿಲ್ಲ ಮಾಡಲಿಕ್ಕೆ. ಆದರೆ ಪೊನ್ನಣ್ಣನವ್ರ ಹತ್ರ ಒಂದು ಅಪ್ಲಿಕೇಶನ್ ಕೊಟ್ಟಾಗ ತಕ್ಷಣವೇ ಅವ್ರು ಮಾಡಿಸಿಕೊಟ್ಟಿದ್ದಾರೆ. ಅದು ನಾಗೊಂದು ಮತ್ತು ಅವರೊಂದು ಇದು ಬಾಂಧವ್ಯತೆ, ಅದು ನಾವು ತುಂಬ ಸಂತೋಷ ಪಡ್ತೀವಿ. ತುಂಬ ರೀತಿಯಲ್ಲಿ ಉಪಕಾರ ಆಗ್ತದೆ. ಯಾಕೆಂದರೆ ಇಲ್ಲಿ ಪೇಟೆಯಲ್ಲಿ ಎಲ್ಲಿಯೂ ಒಂದು ಪಾರ್ಕ್ ಅಂತೇಳಿ ಇಲ್ಲ. ವಯಸ್ಕರವರಿಗೆ ಬಂದು ಒಂದು ವಾಕ್ ಮಾಡಲಿಕ್ಕೆ ಇದು ಒಳ್ಳೆ ಏರಿಯಾ, ಲೊಕೇಶನ್ ತುಂಬ ಚೆನ್ನಾಗಿದೆ. ಅದರಿಂದ ಅವರು ಮನಸ್ಸು ಮಾಡಿದರು ನಮ್ಮ MLA ಅವರು. ಇತ್ತೀಚೆಗೆ ಸುಮಾರು 2-3 ವರ್ಷಗಳ ಹಿಂದೆ ಶಾಸಕರಾಗಿ ನಮ್ಮ ವಿರಾಜಪೇಟೆ ತಾಲೂಕಿಗೆ ಬಹಳಷ್ಟು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕೂಡ ಈ ಥರ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಹೊರಡುವಂಥ ನಮಗೆ ಭರವಸೆ ಇದೆ. ಇತ್ತೀಚೆಗೆ ನಮ್ಮ ಈ ಏರಿಯಾದಲ್ಲಿ ಒಂದು ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಸ್ಥಾಪಿಸಲು ಬಹಳಷ್ಟು ಸಹಕರಿಸಿದ್ದಾರೆ. ಅದರಂತೆ ಕುಡಿಯುವ ನೀರಿನ ಘಟಕವನ್ನು ಇತ್ತೀಚೆಗೆ ಒಂದು 2-3 ವಾರಗಳ ಹಿಂದೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇತ್ತೀಚೆಗೆ ನಾನು ಯಾವಾಗಲೂ ಇದನ್ನು ಗಮನಿಸ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ಜನರು ಬಂದು ನೀರನ್ನು ಉಪಯೋಗಿಸ್ತಾರೆ, ತಗೊಂಡು ಹೋಗುತ್ತಿದ್ದಾರೆ.
ಅದರಿಂದ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಇಂಥ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಚಿಕ್ಕಪೇಟೆಯಲ್ಲಿ ಒಂದು ಇದಕ್ಕಿಂತ ಮೊದಲಾಗಿದೆ. ನಂತರ ಅಲ್ಲಿ ಟೌನ್ ಹಾಲ್ ಮುಂದುಗಡೆ ಒಂದು ಆಗಿದೆ. ಇದು ಇಂಥದ್ದು ಕೆಲವೊಂದು ಜಾಗಗಳಲ್ಲಿ ಮುಖ್ಯ ಸ್ಥಳಗಳಲ್ಲಿ ಇಂಥ ಘಟಗಳನ್ನು ಸ್ಥಾಪಿಸಿದರೆ ಹೆಚ್ಚಿನ ಪ್ರಯೋಜನಕಾರಿಯಾಗ್ತದೆ ಅಂತ ನನ್ನ ಭಾವನೆ. ನಾನು ಪ್ರಮೋದ್ ಗಣಪತಿ ಅಂತ ಗೋಣಿಗೊಪ್ಪ. ಈಗ ನಾವಿರುವಂಥ ಈ ಸ್ಥಳ ನಿಂತಿರುವಂಥ ಸ್ಥಳ ಗೋಣಿಗೊಪ್ಪದ ಹೃದಯ ಭಾಗ, ಬಸ್ ನಿಲ್ದಾಣ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಒಂದು 15 ವರ್ಷದ ಹಿಂದುಗಡೆದ ಬೇಡಿಕೆ ಇದೊಂದು ಬಸ್ ನಿಲ್ದಾಣ ಅವಶ್ಯಕತೆ ದೊಡ್ಡದೊಂದು. ಯಾಕಂತೇಳಿದ್ರೆ ಇದು ಕೇರಳ, ಮೈಸೂರು ಪಾಸಾಗುವಂಥ ಜಾಗ, ಇಂಟರ್ಸ್ಟೇಟ್ ಇರುವಂಥ ರೋಡು. ಅದರಿಂದ ಇಲ್ಲಿಗೊಂದು ಸುಚರಿತ ಒಳ್ಳೆಯ ಒಂದು ಬಸ್ ನಿಲ್ದಾಣದ ಅವಶ್ಯಕತೆ ಇತ್ತು. ಈಗ ನಮ್ಮ ಶಾಸಕರು ಬಂದು ನಮ್ಮ ಗೋಣಿಗೊಪ್ಪ ಜನರ ಕನಸು ಏನಿತ್ತು ಅದು ನೆರವೇರಿಸಿಕೊಟ್ಟಿದ್ದಾರೆ. ಈ ಬಸ್ ನಿಲ್ದಾಣ ಅಂತೇನಲ್ಲ, ಇಲ್ಲಿ ಮಾಡಿಕೊಟ್ಟಂಥ ಕಾಮಗಾರಿಯಲ್ಲಿ ಬಹುಶಃ ನನಗೆ ಗೊತ್ತಿರುವ ಹಾಗೆ ಒಂದು 8-10 ಕೋಟಿಯಷ್ಟು ದುಡ್ಡು ಅಷ್ಟು ಖರ್ಚು ಮಾಡಿ ರೋಡ್ಗಳಾಗಲಿ, ನಮ್ಮದು ಬ್ರಿಡ್ಜ್ಗಳಾಗಲಿ, ಕಾಂಕ್ರೀಟ್ ರಸ್ತೀಕರಣ ಆಗಲಿ ಬೇಕಾದಷ್ಟು ಮಾಡಿಕೊಟ್ಟಿದ್ದಾರೆ. ಬಹುಶಃ ನಮಗೊಂದು ಭಾಗ್ಯ ಅಂತ ಹೇಳ್ಕೊಬೋದು. ನಮ್ಮ ಗೋಣಿಗೊಪ್ಪದಲ್ಲಿ ನಮಗೆ ಇಂಥ ಒಂದು ಶಾಸಕರು ನಮಗೆ ಬಂದು ಇಲ್ಲಿ ನಮಗೆ ಸಿಕ್ಕಿದೆ ಕೊಡಗಿನ ಭಾಗಕ್ಕೆ. ಅದಕ್ಕೆ ಗೋಣಿಗೊಪ್ಪದಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ ಉದಾಹರಣೆ ನೋಡಿದ್ರೆ ಇದು ಬಸ್ ಸ್ಟ್ಯಾಂಡು ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಒಂದು ಮೊದಲ ಹಂತದಲ್ಲಿ ಒಂದು 2.5 ಕೋಟಿಯಷ್ಟು ಒಂದು ಅನುದಾನದಲ್ಲಿ ತರ್ತೀನಿ ಅಂತ ಹೇಳಿದರು. ಈಗ ಬಹುಶಃ ಹೆಚ್ಚಾಗಿರ್ಬೋದು. ಹಾಗೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಜನರಿಗೆ ಒಳ್ಳೆಯ ಸಹಕಾರನ ಕೊಡ್ತಿದ್ದಾರೆ. ಮತ್ತು ನಾವು ಯಾವ ಸಂದರ್ಭದಲ್ಲಿ ಹೋದರೂ ಕೂಡ ನಮ್ಮ ಜೊತೆ ಮಾತಾಡಿ ಕಷ್ಟ ಸುಖಗಳನ್ನು ಮಾತಾಡಿ ನಮಗೆ ಏನು ಬೇಡಿಕೆಗಳನ್ನ ಇಡ್ತೀವಿ ಅದನ್ನು ನೆರವೇರಿಸಿಕೊಡ್ತಿದ್ದಾರೆ. ಈಗ ಒಳ್ಳೆಯ ಒಂದು ಶಾಸಕ ಅವರು. ಬಹುಶಃ ನಮಗೆ ಕೊಡಗಿನ ಭಾಗದವರು ಒಂದು ಒಳ್ಳೆಯ ಸಮಯವನ್ನು ಕಾಣ್ತಿದ್ದೀವಿ ಅಂತೇಳಿ ಹೇಳ ಬಯಸ್ತೀನಿ ಸರ್. 100% ಸರ್, 100%. ಏನು ಇಲ್ಲದ ಸಂದರ್ಭದಲ್ಲಿ ಅವರು ಮೊದಲನೇ ಏಟಿಗೆ 6 ರನ್ ಹೊಡೆದವರು, 6 ಬಾರಿಸಿದವರು. ಇನ್ನು ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಇನ್ನು ಅದು ಹೇಳೋ ಪಕ್ಷ ವೋಟ್ ಮಾಡ್ತಾರೆ ಸರ್. ಏನಂದರೆ ಈಗ ಉದಾಹರಣೆ ತಗೊಳ್ಳಿ ಸರ್, ಕರೆಂಟದಲ್ಲಿ ಈ ಸ್ಪನ್ ಪೋಲ್ ಅಂತ ನಾವು ಕಂಡೇ ಇರಲಿಲ್ಲ ಗೋಣಿಗೊಪ್ಪದಲ್ಲಿ, ಅದಕ್ಕೂ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮದೆಲ್ಲ ಫಸ್ಟ್ ನೇಕೆಡ್ ವೈರ್ಸ್ ಇತ್ತು, ಈಗ ಕೋಟೆಡ್ ವೈರ್ಸ್ ಮಾಡಿಕೊಟ್ಟಿದ್ದಾರೆ ಅಂತ ತುಂಬ ಬೆಳವಣಿಗೆ ಮಾಡಿದ್ದಾರೆ ಸರ್ ಗೋಣಿಗೊಪ್ಪದಲ್ಲಿ. ಸಂಘ ಸಂಸ್ಥೆಗಳಿಗೆ ಈಗ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಮ್ಯಾಚ್ ಆದರೆ ಒಳ್ಳೆಯ ಒಂದು ಅಮೌಂಟನ್ನು ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಹಾಗೆ ಮೆಡಿಕಲ್ ಆದರೂ ಸರಿ ಒಳ್ಳೆಯ ಒಂದು ಹಾಸ್ಪಿಟ್ಲಿಗೆ ಅದನ್ನು ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಅಂತ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ. ಮತ್ತು ಇಲ್ಲಿನ ಹೆಣ್ಣು ಮಕ್ಕಳಿಗೆ ಅವ್ರದ ದತ್ತಿ ನಿಧಿಯಲ್ಲಿ ಅವ್ರದ್ದು ತಂದೆ ತಾಯಿ ಹೆಸರಲ್ಲಿ ಹಣವನ್ನು ನೀಡ್ತಿದ್ದಾರೆ. ಈಗ ಅನೇಕ ಕೆಲಸಗಳು ಹೋಗ್ತಾಯಿದ್ರೆ ಒಂದು ದೊಡ್ಡ ಬುಕ್ಕೆ ಮಾಡಬೇಕು ಸರ್ ಅವರಿಗೆ. ಆ ರೀತಿ ಕೆಲಸ ಮಾಡಿದ್ದಾರೆ ಅವರು. ಗೋಣಿಗೊಪ್ಪದಲ್ಲಿ ನಾವು ಹೇಳಿದಂಗೆ ನಾವು ಇಷ್ಟು ದೊಡ್ಡ ಬೆಳವಣಿಗೆ ನಾವು ಇಷ್ಟುವರೆಗೆ ಕಾಣಲಿಲ್ಲ. ಹಲವಾರು ರಾಜಕೀಯ ಪಕ್ಷಗಳು ಇದೆಲ್ಲ ರಾಜಕೀಯವಾಗಿ ಹೇಳೋದಂತಲ್ಲ, ಒಂದು ವ್ಯಕ್ತಿ ನಮಗೆ ಅಂಥ ಒಂದು ಉತ್ತಮ ವ್ಯಕ್ತಿ ನಾವು ಇಷ್ಟುವರೆಗೆ ಕಾಣಲಿಲ್ಲ. ಒಂದು ಏಕೆಂದರೆ ಹಲವಾರು ಸಂಘ ಸಂಸ್ಥೆಗಳಿಗೆ ನಾವು ಕೇಳಿದಾಗ ಅವರ ಪ್ರಣಾಳಿಕೆಯಲ್ಲಿ ಏನು ಅವರು ಭರವಸೆ ಕೊಟ್ಟಿದ್ದಾರೆ ಅದನ್ನು 90% ಅವ್ರು ನೆರವೇರಿಸಿ ಹಾಗೆ ಆಯಿತು ಅಂತ ಕಾಣುತ್ತೆ. ಯಾಕಂದರೆ ಒಂದು SNDP ಭವನಕ್ಕೆ 1 ಕೋಟಿ ರೂಪಾಯಿ ಒಂದು ಇದು ಕೊಟ್ಟೆ ಸ್ವಂತ ಭವನ ಕಟ್ಟಲಿಕ್ಕೆ. ಅದಲ್ಲದೆ ಇಲ್ಲಿನ ನಮ್ಮ ಏರಿಯಾ ಸ್ಲಮ್ ಇಲ್ಲಿಗೆ ಹಕ್ಕುಪತ್ರ ಇರಲಿಲ್ಲ. ಪಂಚಾಯತಿಯಿಂದ 120-140 ಜನ ಮನೆಗಳಿಗೆ ಮನೆ ಅನುದಾನ ಮಾಡಿದರು. ಮತ್ತು ಇಷ್ಟುವರೆಗೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಗೌರ್ಮೆಂಟ್ ಇದರಿಂದ ಅವರಿಗೆ ಹಕ್ಕುಪತ್ರ ಸಿಕ್ಕಿರಲಿಲ್ಲ. ಅದನ್ನು ಸಹ ಅವರು ಮಾಡಿಸ್ಕೊಟ್ಟಿದ್ದಾರೆ. ಯಾವುದು ಈ ಕಾನೂನಾತ್ಮಕವಾಗಿ ಏನೆಲ್ಲ ಕೆಲಸ ನಡೀತಾ ಇದೆ ಎಲ್ಲ ಪಕ್ಕಾಗಿ ಮಾಡಿಕೊಡ್ತಾ ಇದ್ದಾರೆ. ಜನರಿಗೆ ಅದರ ಸಂತೋಷ ಎಷ್ಟು ಮಟ್ಟಿಗೆ ಇದೆ ಅಂತ ನಮಗೆ ಇವಾಗಲೇ ಗೊತ್ತಾಗ್ತದೆ. ಬಂದಾಗಲೂ ಅವರಿಗೆ ಯಾವುದೇ ಒಂದು ಕಾರ್ಯಕ್ಕೆ ಹೋಗಿ ಅವ್ರನ್ನ ಬೇಡಿಕೆ ಇಟ್ಟರು ಸಮಯ ಸಂದರ್ಭ ನೋಡೋದಿಲ್ಲ. ರಾತ್ರಿ 11 ಗಂಟೆ 12 ಗಂಟೆ ಆದರೂ ಅವ್ರು ಆಫೀಸಿಗೆ ಹೋದರೂ ಅವರು ಇದರಲ್ಲೇ ಜನರ ಏನೆಲ್ಲ ಇದೆ ಅಹವಾಲನ್ನ ಕೇಳ್ತಾ ಕೂತಿರ್ತಾರೆ. ಬೆಳಿಗ್ಗಾದರೂ ಸರಿ, ಬೆಳಗಿಂದ ನಾವು ಹಲವಾರು ಸತಿ ಹೋಗಿದ್ದೇವೆ ಅವ್ರ ಮನೆಗೆ. ಬೆಳಗಿಂದನೇ ಅವರೆಲ್ಲದಕ್ಕೂ ಸಿದ್ಧವಾಗಿರ್ತಾರೆ. ಅದೇ ಬೆಳಿಗ್ಗೆ ಸ್ಪಂದಿಸ್ತಾರೆ. ಬೆಳಿಗ್ಗೆ ಯಾವ ನಗುಮುಖದಲ್ಲಿ ಅದೇ ರಾತ್ರಿ ಗಂಟ ಅದೇ ನಗುಮುಖದಲ್ಲಿ ಇರ್ತಾರೆ. ನಿಜವಾಗಲೂ ಒಂದು ದೇವರು ಕಳಿಸಿದ ಒಂದು ಶಾಸಕ ಅಂತ ನಾವು ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ನಾಫಿ. ನಾನು ಈಗ ಮಾತನಾಡಲು ಬಯಸುವ ವಿಷಯವೆಂದರೆ ನಮ್ಮ ಗೋಣಿಗೊಪ್ಪಲುವಿನ ಜನತೆಯ ಬಹುತೇಕ ಬೇಡಿಕೆಯಾಗಿರುವ ಬಸ್ ನಿಲ್ದಾಣದ ಬಗ್ಗೆ. ದಶಕಗಳ ಕನಸು ನನಸಾದ ಸಂದರ್ಭ. ಈಗ ನಮ್ಮ ಗೋಣಿಗೊಪ್ಪಲಿನಲ್ಲಿ ಒಂದು ಹೊಸ ಸುಸಜ್ಜಿತ ಬಸ್ ನಿಲ್ದಾಣವನ್ನು ನಾವು ನೋಡ್ತಿದ್ದೇವೆ. ಇಲ್ಲಿ ಹಲವಾರು ಮಳಿಗೆಗಳು, ಶುದ್ಧ ನೀರಿನ ಕುಡಿಯುವ ಸೌಲಭ್ಯ, ಇತರ ಅನೇಕ ಸೌಲಭ್ಯಗಳು ನಮಗೆ ನಮ್ಮ ಶಾಸಕರು ಒದಗಿಸಿಕೊಟ್ಟಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಗೋಣಿಗೊಪ್ಪಲಿನಲ್ಲಿ
ಒಂದು ಸರಿಯಾದ ಬಸ್ ನಿಲ್ದಾಣದ ಕೊರತೆ ಇತ್ತು. ಬಸ್ಗಾಗಿ ಕಾಯುತ್ತಿರುವ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿರಲಿಲ್ಲ. ಈ ಸಮಸ್ಯೆಯನ್ನು ಅರಿತು ನಮ್ಮ ನೆಚ್ಚಿನ ಶಾಸಕರು ನಮಗಾಗಿ ಒಂದು ಉತ್ತಮವಾದ ಆಧುನಿಕವಾದ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇಲ್ಲಿ ದಿನನಿತ್ಯ ಕಾರ್ಮಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಬಹಳ ಒಂದು ಉಪಯೋಗ ಆಗುತ್ತಿದೆ ಈ ಬಸ್ ನಿಲ್ದಾಣದಿಂದ. ಇಂತಹ ಒಂದು ದೊಡ್ಡ ಮತ್ತು ಮಹತ್ವದ ಯೋಜನೆಯನ್ನು ನಮಗಾಗಿ ಸಾಕಾರಗೊಳಿಸುತ್ತಾ ನಮ್ಮ ಹೆಮ್ಮೆಯ ಶಾಸಕರಾದ ಎಸ್ ಪುರಾಣಿಕ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಗೋಣಿಗೊಪ್ಪಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಲವಾರು ನಮ್ಮ ಗೋಣಿಗೊಪ್ಪಲಿನ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ವೈಯಕ್ತಿಕವಾಗಿ ಪರಿಗಣಿಸಿ ಅವುಗಳಿಗೆ ಸೂಕ್ತವಾದ ಪರಿಹಾರ ನೀಡಿದ ನಮ್ಮ ಗೋಣಿಗೊಪ್ಪಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಕುಳ್ಳಚಂಡ ಪ್ರಮೋದ್ ಗಣಪತಿ ಅಣ್ಣವರಿಗೆ ಸಹ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ನಾಯಿಂದರ NR ಶಿವಾಜಿ. ನಾನು ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ. ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ. ನಾನು ನಮ್ಮ ಶಾಸಕರ ಹಿರಾಸ್ಪೇಟೆ ಶಾಸಕರು ಎಸ್ ಪೊನ್ನಣ್ಣವರ ಬಗ್ಗೆ ನಾನು 2-3 ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಈ ಶಾಸಕರು ಹಿರಾಸ್ಪೇಟೆ ತಾಲೂಕಲ್ಲಿ ಗೆದ್ದು ಬರೋ ಹೊತ್ತಿಗೆ ಭಾಳ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅಷ್ಟಿಷ್ಟೆಲ್ಲ ಅಂಥ ಪೈಪೋಟಿಲಿ ಅವರು ನಮ್ಮ ಈ ಹಿರಾಸ್ಪೇಟೆ ತಾಲೂಕಲ್ಲಿ BJP ಜೊತೆಯಲ್ಲಿ ಫೈಟ್ ಮಾಡಿ ಅವರು ಗೆದ್ದು ಬಂದಿದ್ದಾರೆ. ಅವರಿಗೆ ನನ್ನ ಒಂದನೇ ಫಸ್ಟ್ ಅರ್ಪಿಸ್ತೇನೆ. ಏನಂದರೆ ಗೋಣಿಗೊಪ್ಪದಲ್ಲಿ ಅವರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಮಿನಿಮಮ್ ಎಂದರೆ ಒಂದು 10 ಕೋಟಿ ಗಂಟ ಇರುವಂಥ ಅನುದಾನ ತಂದು ಮಾಡಿದ್ದಾರೆ. ಫಸ್ಟ್ ಅವ್ರದ್ದು ಒಂದು ಏಮಿತ್ತು ಗೋಣಿಗೊಪ್ಪದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಿಂತ. ಆ ಬಸ್ ಸ್ಟ್ಯಾಂಡ್ ಈಗ 99% ಕೆಲಸ ಆಗಿದೆ. ಇನ್ನು 1% ಕೆಲಸ ಬಾಕಿ ಇದೆ. ಅದೀಗ ಶೀಘ್ರದಲ್ಲೇ ಅದು ಉದ್ಘಾಟನೆ ಆಯ್ತದೆ. ಅದಲ್ಲದೆ ಪೊನ್ನಣ್ಣನವ್ರ ಹತ್ರ ಯಾರು ಯಾವ ವಿಷಯಕ್ಕೆ ಹೋದರೂ ಅವರು ಕೋಪ ಮಾಡೋದಿಲ್ಲ. ಅವ್ರದ್ದು ಎಲ್ಲ ಮಾತನ್ನು ಕೇಳಿ ಅದರ ಬಗ್ಗೆ ವಿಚಾರ ಮಾಡಿ ಅವರಿಗೆ ಒಂದು ಮಾಹಿತಿ ಕೊಟ್ಟು ಅದಕ್ಕೆ ಹೀಗೆ ಆಯ್ತದೆ ಹಾಗೆ ಆಯ್ತು ಒಂದು ಮಾಹಿತಿ ಎಲ್ಲ ಕೊಟ್ಟುಬಿಟ್ಟು ಕಳಿಸ್ತಾರೆ. ಮತ್ತು ಇಲ್ಲಿ ಒಂದು ಮಲಯಾಳಿ ಸಂಘ SCFT ಸಂಘಕ್ಕೆ 1 ಕೋಟಿ ಕೊಟ್ಟಿದ್ದಾರೆ. ಹಾಗೆ ಇರುವ ಸಂಘ ಸಂಸ್ಥೆಗೆಲ್ಲ ಅವ್ರ ಕೈಲಿ ಆಗುವಂಥ ಸರ್ಕಾರದಿಂದ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಯಾವೆಲ್ಲ ಟೂರ್ನಮೆಂಟ್ ಹಿರಾಸ್ಪೇಟೆ ತಾಲೂಕಲ್ಲಿ ನಡೀತದೆ ಅದಕ್ಕೆಲ್ಲದಕ್ಕೂ ಅವರ ಕೈಲಾಗುವಂಥವರು ಅನುದಾನ ಸಹಾಯ ಮಾಡಿ ಅವರು ಆ ಟೂರ್ನಮೆಂಟೆಲ್ಲ ಮಾಡ್ತಾರೆ. ಅವರಿಗಿರುವಂಥ ಒಂದು ಇದು ಅವರು ನೆಕ್ಸ್ಟ್ ಎಲೆಕ್ಷನ್ ಅವರೇ ನಮ್ಮ ಹಿರಾಸ್ಪೇಟೆ ತಾಲೂಕು ಶಾಸಕರಾಗಿ ಬರಬೇಕೆಂದು ಇಲ್ಲಿ ಇರುವ ಎಲ್ಲರ ಜನರ ಮನಸ್ಸಿನಲ್ಲಿದೆ. ಅದಕ್ಕೆ ಅವರು 100% ಅವ್ರು ನೆಕ್ಸ್ಟ್ ಎಲೆಕ್ಷನ್ಲಿ ಅವರೇ ಗೆದ್ದು ಬರ್ತಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶ್ರೀ ಭಗಂಡೇಶ್ವರ ಸ್ವಾಮಿ ಮನಸೋ ಇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆಗಲಿ ವಿಶೇಷತೆ ಅಂತೇಳಿದರೆ ಮೊನ್ನೆ ಈಗ ಆಗಿದಷ್ಟೇ ಶಿವರಾತ್ರಿ ಮಹೋತ್ಸವ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಹಾಗಿರುವಾಗ ಈಗ ಭಾಳ ಭಕ್ತಿ ಶ್ರದ್ಧೆಯಿಂದ ಹೆಚ್ಚಿನ ಜನಸಂಖ್ಯೆಯನ್ನು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ವಿಶೇಷತೆ ಅಂತ ಹೇಳಿದ್ರೆ ಭೃಗು ಋಷಿಗಳು ಪ್ರತಿಷ್ಠೆ ಮಾಡಿದಂಥ ದೇವರು ಭಗಂಡೇಶ್ವರ ಸ್ವಾಮಿ ನನ್ನ ನಡೆಯಲ್ಲಿ ನಿಂತಿರುವುದು. ಹಾಗಿರುವಾಗ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಭಾಗಮಂಡಲ ಅಂತೇಳಿ ಪುಣ್ಯಕ್ಷೇತ್ರ ಅಂತ ಏನಂತ ಹೇಳಿದರೆ ಇದು ಕ್ಷೇತ್ರ ಅಂತೇಳಿ ತ್ರಿವೇಣಿ ಸಂಗಮದಲ್ಲಿ ತೀರ್ಥಸ್ಥಾನವನ್ನು ಮಾಡಿಕೊಂಡು ಅವರವರ ಕರ್ಮಾಂಗಗಳು ಏನುಂಟೋ ಆ ಹಿರಿಯರಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿ ಈ ಭಗಂಡೇಶ್ವರ ದೇವರ ಎಲ್ಲ ದೇವತೆಗಳ ಆಶೀರ್ವಾದವನ್ನು ತೆಕೊಂಡೇ ಕಾವೇರಿಯಮ್ಮ ನೋಡಲಿಕ್ಕೆ ಹೋಗಬೇಕು ಅಂತ ಶಾಸ್ತ್ರ. ಕೆಲವರು ಗೊತ್ತಿಲ್ಲದೆ ಈಗ ಒಂದು ಫ್ಲೈಓವರ್ ಆಗಿಬಿಟ್ಟು ಸೀದಾ ಅಲ್ಲಿ ಹೋಗಿ ಇಲ್ಲಿ ಬರ್ತಾರೆ, ಸ್ವಾಮಿ ಗೊತ್ತಾಗಿಲ್ಲ ಅಂತೇಳಿ. ಅದಕ್ಕೆ ಕ್ಷಮೆ ಇದೆ. ಆದರೆ ಮೊದಲು ಈ ದೇವರ ಅನುಗ್ರಹವನ್ನು ಆಶೀರ್ವಾದ ಪಡ್ಕೊಂಡು ಅಲ್ಲಿಗೆ ಹೋಗಬೇಕು. ಹಾಗೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಕಣ್ಣು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಮಹಾವಿಷ್ಣು ನಾರಾಯಣ ದೇವರು ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಯಾವಾಗ ಅಂತ ಕೇಳಿದರೆ ನಮಗೆ ಅದಕ್ಕೆ ಉತ್ತರ ಇಲ್ಲ. ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಈ ದೇವಾಲಯನೆಲ್ಲ ಈಗ ಜೀರ್ಣೋದ್ಧಾರ ಮಾಡಿದ್ದು ಕೊಡಗಿನ ರಾಜ ಅಂತೇಳಿ ದೊಡ್ಡ ವೀರರಾಜೇಂದ್ರ. ಅವರು 300 ವರ್ಷ ಆಯಿತು. ವಿಶೇಷ ಅಂದರೆ ಇಡೀ ದೇವಸ್ಥಾನ ತಾಮ್ರದ್ದು ಮೇಲೆ ಹಾಕಿರೋದೆಲ್ಲ. ತದನಂತರ ಏನಂತ ಹೇಳಿದರೆ ನಮ್ಮ ಸರಕಾರಿ ವತಿಯಿಂದ ನಮ್ಮ ಪೊನ್ನಣ್ಣ ಸಾರ್ ಅವರು ಇನ್ವೈಟ್ ಮಾಡಿದೆ, ಶಿವರಾತ್ರಿಗೆ ಸರ್ ಬರಬೇಕು, ನಮ್ಮ ಜಾತ್ರೆ ಹಬ್ಬ ನೋಡಬೇಕು ಅಂತೇಳಿ. ಆದಷ್ಟು ಪ್ರಯತ್ನ ಮಾಡ್ತೇನೆ ಸ್ವಾಮಿ, ನಾನು ಬರ್ತೇನೆ ಅಂತ ಹೇಳ್ಕೊಂಡಿದ್ದರು. ಆದ ಕಾರಣ ಅವ್ರಿಗೇನೋ ಕಾರ್ಯಾಂತರದಿಂದಾಗಿ ಸ್ವಲ್ಪ ಆ ಕಡೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ದರ್ಶನಕ್ಕೆ. ಹಾಗಾಗಿ ಅವರು ಬಂದು ಕೈ ಹಾಕಿದ ನಂತರ ಅವರು MLA ಹಾಕಿದ ಮುಂಚೆ ನಮಗೆ ಭಾಳ ಸ್ನೇಹಿತರು, ನಾವು ಸಹಪಾಠಿಗಳು. ಯಾಕೆಂದರೆ ಇಲ್ಲ ಕಷ್ಟ ಇದನ್ನೆಲ್ಲ ಹೇಳೋದು ದುಃಖ ಕಷ್ಟಗಳನ್ನ ನಾನು ಅವರ ಹತ್ರ, ಯಾಕೆಂದರೆ ಭಕ್ತರು ಬರುವಾಗ ಆ ರೀತಿ ಬರ್ತಾಯಿದ್ರು, ಸರ್ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಆಗಬೇಕು ಅಭಿವೃದ್ಧಿ ಕೆಲಸಗಳಂತೇಳಿ. ನೋಡೋ ಸ್ವಾಮಿ ಆ ದೇವರಿದ್ದರೆ ಮಾಡುವ ಅಂತ ಹೇಳ್ಕೊಂಡು ಈಗ ಪ್ರಯತ್ನಪಟ್ಟವರು ಆದಷ್ಟು ಅವರ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಮಾಡಿದ್ದಾರೆ. ಮುಂಚೆ ತ್ರಿವೇಣಿ ಸಂಗಮ ಭಕ್ತಾದಿಗಳು ಗೊತ್ತಿರ್ಬೋದು, ತ್ರಿವೇಣಿ ಸಂಗಮ ಹೇಗೆ ಇತ್ತು ಅಂತೇಳಿ. ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲತ್ತು, ಅಷ್ಟೊಂದು ಜಾರ್ತದೆ. ಸ್ವಾಮಿ ಬಟ್ಟೆ ಎಲ್ಲಿ ಇಡೋದು, ಸ್ನಾನ ಎಲ್ಲಿ ಮಾಡೋದು, ಹಿಂಗೆ ಭಕ್ತಾದಿಗಳೊಂದು ಕಂಪ್ಲೇಂಟ್ ಇತ್ತು. ಈಗ ಅದೇನು ತೊಂದರೆ ಇಲ್ಲ. ತ್ರಿವೇಣಿ ಆ ಕಾವೇರಿಯಮ್ಮ ಅಷ್ಟೊಂದು ಚಿನ್ನದ ರೂಪದಲ್ಲಿ ಅದಕ್ಕೆ ದಡ ಬೃಂದಾವನ ಇತ್ಯಾದಿಗಳೆಲ್ಲ ಮಾಡಿಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲಿ ನಾಗದೇವತೆಗಳೆಲ್ಲ ಇದ್ದಾರೆ. ಆದ ಕಾರಣ ಈಗ ಕ್ಲೀನಾಗಿ ಉಂಟು. ನೀವೆಲ್ಲ ಈಗ ನಿರಂತರ ನೋಡಿ ಭಕ್ತಾದಿಗಳು ನೋಡ್ತಾ ಇದ್ದಾರೆ ಹೇಗೆ ಉಂಟು ತ್ರಿವೇಣಿ ಸಂಗಮ ಪರಿಸರ ಅಂತೇಳಿ. ಆದ ಕಾರಣ ಅದರ ಬಗ್ಗೆ ಯಾವುದೊಂದು ಕುಂದುಕೊರತೆಗಳಿಲ್ಲ.
ಆದಷ್ಟು ನಮ್ಮ ಪುಣ್ಯಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗ್ತಾ ಉಂಟು. ಮತ್ತು ಎರಡನೇ, ಮಡಿಕೇರಿಯಿಂದ ತಲಕಾವೇರಿಗೆ ಬರುವಂಥ ಒಂದು ರಸ್ತೆಯೊಂದು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೇವೆ ನಾವು. ಆದ ಕಾರಣ ಅದನ್ನು ಪ್ರಯತ್ನಪಟ್ಟು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೂ ಭಗವಂತ ದೇವರ ಆಯುರಾರೋಗ್ಯ ದೀರ್ಘಾಯುಷ್ಯನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚಿನ ತಲಕಾವೇರಿ ಭಾಗಮಂಡಲಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಇನ್ನು ಮುಂದೆ ಕಡೆ ಒಂದು ಸ್ವಲ್ಪ ಒಂದು ಕಟ್ಟಡ ಒಂದು ಆಗ್ತಾಯಿದೆ ನೋಡಿ, ಇವರೇ ಇಂಜಿನಿಯರು ಮಾಡ್ತಾ ಇದ್ದಾರೆ ಕೆಲಸಗಳನ್ನು. ಅದು ಯಾಕಂದರೆ ನಮ್ಮದು ಸಣ್ಣ ಪುಟ್ಟ ದೇವರಿಗೆ ಬೇಕಾದ ದ್ರವ್ಯ, ತುಪ್ಪ, ತೆಂಗಿನಕಾಯಿ, ಹಣ್ಣುಕಾಯಿ, ಜೇನು, ಇಂಥರ ದೇವರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕಿರುವಂಥ ಒಂದು ಬಿಲ್ಡಿಂಗ್ ಆಗ್ತಾ ಉಂಟು ಮುಂದೆ ಕಡೆ. ಅದು ಪರವಾಗಿಲ್ಲ, ಯಾಕಂದರೆ ಎಲ್ಲ ಪುಣ್ಯಕ್ಷೇತ್ರ ನಡೆಯಲ್ಲೇ ಉಂಟು. ಬೆಳ್ಳಿ ಆಭರಣಗಳೆಲ್ಲ ದೇವರಿಗೆ ಸಮರ್ಪಣೆ ಮಾಡುವಂಥ ಇದನ್ನು ವಿಷಯವನ್ನು. ಅದಕ್ಕೆ ಸಣ್ಣ ಮಟ್ಟದಲ್ಲಿ ಒಂದು ಕಟ್ಟಡ ಮಾಡ್ತಾ ಇದ್ದಾರೆ. ಬ್ಯಾಕ್ ಸೈಡ್ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಯಾತ್ರಾ ನಿವಾಸ ಅಂತೇಳಿ ದೂರದಿಂದ ಕೆಲವು ಭಕ್ತಾದಿಗಳು ಬರ್ತಾರೆ, ಅವರಿಗೊಂದು ಉಳ್ಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಂದ್ರೆ ಅದರ ಕೆಲಸಕ್ಕೂ ಕೈ ಹಾಕಿದ್ದಾರೆ. ಆದ ಕಾರಣ ಭಗವಂತ ಪರಿಪೂರ್ಣ ನಿರಂತರ ನಮ್ಮ MLA ಅವರು ಪೊನ್ನಣ್ಣ ಸರ್ ನಿರಂತರ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡುವಂಥ ಶಕ್ತಿ ಭಾಗ್ಯವನ್ನು ಇಲ್ಲಿ ಆ ತ್ರಿಮೂರ್ತಿ, ಅವರ ಕುಲದೇವರಾದಂಥ ತ್ರಿಮೂರ್ತಿ ಮಹಾಗಣಪತಿ ಆ ಕಾವೇರಮ್ಮ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಸೇರಿಕೊಂಡು ಭಗವಂತನಲ್ಲಿ ಭಕ್ತಿಯಲ್ಲಿ ಮಾಡುವಂಥ ಪ್ರಾರ್ಥನೆ. ಭಕ್ತಾರು ಬರುವಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ, ಬಾಂಬೆ, ಮಹಾರಾಷ್ಟ್ರ ಈ ಕಡೆದೆಲ್ಲ ಭಕ್ತರು ಬಂದು ಭಾಳ ಖುಷಿ ಪಟ್ಟುಕೊಂಡು ಹೋಗ್ತಾರೆ. ಎರಡನೇದಾಗಿ ನಮ್ಮಲ್ಲಿ ಮಧ್ಯಾಹ್ನದ ವಿಶೇಷವಾಗಿ 1 ಗಂಟೆಯಿಂದ 3 ಗಂಟೆವರೆಗೆ ಅನ್ನದಾನ ಪ್ರಸಾದ ನಡೀತದೆ. ದಿನಂಪ್ರತಿ ಯಾರು ಬರದಿರಲಿ 25 kg ಅಕ್ಕಿದ್ದು ನಾವು ಆ ನೈವೇದ್ಯವನ್ನು ದೇವರಿಗೆ ಮಾಡ್ಕೊಂಡಿದ್ದು. ಮತ್ತು ಬಂದ ನಂತರ ಮಕ್ಕಳೆಲ್ಲ ಟೂರಿಸ್ಟರು ಬರ್ತಾರೆ, ಅವರಿಗೆಲ್ಲ ಪ್ರಸಾದ ವಿನಿಯೋಗ ಭಾಳ ಚೆನ್ನಾಗಿ ಆಗ್ತಾ ಉಂಟು. ಮೊದಲನೇ ಕಾಲದಲ್ಲಿ ಭಾಗಮಂಡಲ ದೇವಾಲಯದಲ್ಲಿ ಈ ಸಂಗಮ ತೀರದಲ್ಲಿ ಇಷ್ಟೇನು ಸೌಕರ್ಯ ಇದ್ದಿಲ್ಲ. ಆ ಕಾಲದಲ್ಲಿ ಸಂಗಮದ ಪಿಂಡ ಅಂಗಡಿ ಆ ಕಡೆ ಇತ್ತು ನೋಡಿ ಹಿಂಭಾಗದಲ್ಲಿ. ಆ ಟೈಮಲ್ಲಿ ಜನಗಳು ಭಕ್ತಾದಿಗಳು ಭಾರಿ ಕಮ್ಮಿ. ಈಗ ಇವರು ಬಂದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ತುಂಬ ಜನಗಳೆಲ್ಲ ಜಾಸ್ತಿ, ದೇವಸ್ಥಾನ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಪಿಂಡಪದ ಮಾಡೋ ಜಾಗ ಇಲ್ಲಿ ನೋಡಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಾರ್ಯ ನಡೀತಾ ಇರ್ತದೆ. ಇಲ್ಲಿ ತ್ರಿವೇಣಿ ಸಂಗಮ ಅಂದರೆ ಇದು ತುಂಬ ಕಾವೇರಿ ಕನ್ನಿಕಾ ಸುಜ್ಯೋತಿ ಅಂತೇಳಿ, ಇದು ತಲಕಾವೇರಿ ಬರುವ ನದಿಗಳಿದು. ಕಾವೇರಿ ಕೆರೆಯಿಂದ ಬರ್ತದೆ ನೋಡಿ, ಕಾವೇರಿ ನದಿ ಅದು ಈ ಕಡೆಯಿಂದ. ಕನ್ನಿಕಾ ಬೆಟ್ಟದಿಂದ ಬರೋದು ನೋಡಿ, ಕನ್ನಿಕಾ ಬೆಟ್ಟ. ಸುಜ್ಯೋತಿ ಗುಪ್ತಗಾಮಿನಿ, ಭೂಮಿ ಒಳಗಿಂದ ಬರುವಂಥ ನೋಡಿ, ಭೂಮಿಯಿಂದ ಹುಟ್ಟುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಪಾಪಸ್ಥಾನವು, ಅಲ್ಲಿ ಪುಣ್ಯಸ್ಥಾನವು. ಇಲ್ಲಿ ಪಿತೃಗಳಿಗೆ ಮೋಕ್ಷ, ಪಾಪಗಳಲ್ಲಿ ಪರಿಹಾರ ಸ್ನಾನ ಮಾಡಿಕೊಂಡ್ರೆ ತಲಕಾವೇರಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳೋದು. ಇಷ್ಟೇ ಇಲ್ಲಿದ ವಿಶೇಷಗಳು. ಕ್ಷೇತ್ರ ನಾವೊಂದು 25 ವರ್ಷದಿಂದ ಇಲ್ಲಿದ್ದೇವೆ. ನಾವು ತಿರ್ಗಾ ಈಗ 1-2 ವರ್ಷ ಆಯಿತು ಅಷ್ಟೇ ಬಂದಿಲ್ಲ. 25 ವರ್ಷದಿಂದ ಇಲ್ಲಿ ದೇವರ ಸೇವೆ ಮಾಡ್ತಾಯಿದ್ದೆ. ನಮ್ಮ ಸ್ನಾನ ಇಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಡೈಲಿ 2 ಹೊತ್ತು, ಬೆಳಿಗ್ಗೆ 5 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ದೇವರ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡ್ಕೊಳ್ಳೋದು ಸಂಗಮದ ತೀರದಲ್ಲಿ. ಇಷ್ಟೇ ವಿಶೇಷ. ಇಲ್ಲಿ 6 ಅರ್ಚಕರಲ್ಲಿ ಪೂಜೆ ಮಾಡಲಿಕ್ಕೆ. ಇದು ಹೋಮ ಜಾಗ ನೋಡಿ, ತಿಲ ಹೋಮ, ಧನಿಷ್ಠ ಪಂಚಾಂಗ ಹೋಮ, ನಾರಾಯಣ ಬಲಿ ಮಾಡುವ ಜಾಗ ಇಲ್ಲಿ. ಇಷ್ಟೇ ಇಲ್ಲಿ ವಿಶೇಷಗಳು. ನಮಸ್ಕಾರ, ಧನ್ಯವಾದಗಳು. ಇದು ಕಾವೇರಿ ಉಗಮ ಸ್ಥಾನ. ಇಲ್ಲಿ ಕಾವೇರಿ ಉಗಮ ಆಗಿ ಇಲ್ಲಿಂದ ಸುಮಾರು ಒಂದು 2.5 ಕಿಲೋಮೀಟರ್ ಗುಪ್ತಗಾಮಿನಿಯಾಗಿ ಹರಿದು ನಾಗತೀರ್ಥ ಅಂತ ಅಲ್ಲಿ ಸ್ಥಳ ಇದೆ. ಅಲ್ಲಿಂದ ಹೊರಗೆ ಬಂದು ಭಾಗಮಂಡಲವರೆಗೆ ಸಣ್ಣ ನದಿಯಾಗಿ ಹರಿದು ಭಾಗಮಂಡಲಿ ತ್ರಿವೇಣಿ ಸಂಗಮ ಆಗಿ ಮುಂದಕ್ಕೆ ದೊಡ್ಡ ನದಿಯಾಗಿ ಹರಿತದೆ. ಇಲ್ಲಿಗೆ ತಮಿಳುನಾಡು, ಕೇರಳ, ಕರ್ನಾಟಕ, ಹೊರ ರಾಜ್ಯಗಳಿಂದ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿ ಮಹಾಪೂಜೆ, ಕುಂಕುಮಾರ್ಚನೆ, ಅಲಂಕಾರ ಪೂಜೆ ಇರುತ್ತೆ. ಮತ್ತು ಗಣಪತಿ ಅಗಸ್ತ್ಯೇಶ್ವರನಿಗೆ ಇದು ಇರುತ್ತೆ, ಪೂಜೆಗಳಿರುತ್ತೆ. ಬೆಳಿಗ್ಗೆ 6 ಗಂಟೆ ದೇವಸ್ಥಾನ ಬಾಗಿಲು ಓಪನ್ ಆಗುತ್ತೆ. 8-9 ಗಂಟೆ ಒಳಗೆ ನಿತ್ಯ ಪೂಜೆಗಳು ಮುಗಿದು ಮತ್ತು ಭಕ್ತರ ಸೇವೆಗಳು ಆರಂಭ ಆಗ್ತದೆ. ಯಾವಾಗಲೂ ಭಕ್ತರಿಂದಲೇ ತುಂಬಿಕೊಂಡಿರುತ್ತೆ. ಯಾವಾಗಲೂ ಭಕ್ತರಿಂದ ತುಂಬಿಕೊಂಡೇ ಇರುತ್ತೆ. ನಮ್ಮದು ಇದು ವಂಶ ಪರಂಪರೆ. ನನ್ನ ತಂದೆಯವರು ಮಾಡ್ತಾಯಿದ್ರು, ಈಗ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನಮಗೆ ಸರದಿ ನಾವು ಟೈಮ್ಸ್ ಇದೆ. ಆ ಟೈಮಿಗೆ ನನಗೆ ಈ ತಿಂಗಳು 28ರವರೆಗೆ ನಂದು ಇರುತ್ತೆ. ಮತ್ತು ನಾನು ಹೋಗ್ತೇನೆ, ನನ್ನ ಕಸಿನ್ಸ್ಗಳು ಬರ್ತಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಸ್ವಾಮೀಜಿ, ಮೊದಲು ನೀವು ಬರೋಕ್ಕಿಂತ ಮೊದಲು ಇದು ಯಾವ ರೀತಿ ಇತ್ತು ವ್ಯವಸ್ಥೆ, ಅಥವಾ ಈ ಕ್ಷೇತ್ರದ ಶಾಸಕರು ಪೊನ್ನಣ್ಣ ಅವರು ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಪ್ರವಾಸಿಗರು ಬರುವ ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಚೇಂಜಸ್ ಆಗಿದೆ ಅಂತ? ಈಗ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ನಿಮಗೆ ಇವರು ಎಸ್ ಎಂ ಕೃಷ್ಣ CM ಆಗಿರುವಾಗ ಇದು ಬ್ರಹ್ಮಕಲಶ ಆಗಿ ರಿನೋವೇಷನ್ ಆಗಿದೆ ಫುಲ್ ದೇವಸ್ಥಾನ. ಈಗ ನಮ್ಮ ಈ ಶಾಸಕರು ಪೊನ್ನಣ್ಣವರು ಬಂದ ನಂತರ ದಾರಿಗೆ ಬರುವಲ್ಲಿಗೆ ಶೀಟ್ ಹಾಕಿಸಿದ್ದಾರೆ. ಮತ್ತು ಇವಾಗ ಒಂದು ಭಂಡಾರದ ಮನೆ ಅಂತೇಳಿ ಇದು ಮಾಡ್ತಾರೆ. ಮತ್ತು ಮುಂದಕ್ಕೆ ಅರ್ಚಕರಿಗೆ ಇರಲಿಕ್ಕೆ ಅಂತೇಳಿ ಒಂದು ಮನೆಯನ್ನು ಇದು ಮಾಡ್ತಾರೆ. ಮತ್ತು ಇಲ್ಲಿ ಒಂದು ಮಾಡಿನ ವ್ಯವಸ್ಥೆ, ಯಾಕಂದರೆ ನಮಗೆ ಇಲ್ಲಿ ಮಳೆಗಾಲ ಬೇಸಿಗೆಗಾಲದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತದೆ, ಅದಕ್ಕೆ ಅದನ್ನು ಮಾಡಿಸ್ತೇನೆ. ಹಾಗೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಇದೆ.
ಸರ್ ನಮಸ್ತೆ, ನಾನು ಸಿನೋಜ್ ಕೆಕೆ ಅಂತ ಲ್ಯಾಂಪ್ ಸೊಸೈಟಿ ಡೈರೆಕ್ಟ್ರು. ಮತ್ತು ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ನಮ್ಮ ಸಾಹೇಬರು ಬಂದ ಮೇಲೆ ML ಸಾಹೇಬರು ಪೊನ್ನಣ್ಣ ಸರ್ ಬಂದ ಮೇಲೆ ಭಾಗಮಂಡಲದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ. ಮತ್ತು ಅವ್ರಿಗೆ ಮೊದಲಿದ್ದವರು KJ ಜಾರ್ಜ್ ಸರ್ ಇದ್ದಾಗ ಫ್ಲೈಓವರ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಸರ್ಕಾರದಿಂದಾಗಿ ಈ ಟೆಂಪಲ್ ಅಭಿವೃದ್ಧಿ ಕೂಡ ಆಗಿದ್ದು. SM ಕೃಷ್ಣ ಅವರ ಪೀರಿಯಡಲ್ಲಿ, ಅವರ ಸಾಹೇಬ್ರ ಪೀರಿಯಡಲ್ಲಿ ಕೂಡ ಇದಾಗಿದ್ದು, ಅಭಿವೃದ್ಧಿ ಕೆಲಸ ಆಗಿದ್ದು. ಈ ಥರ ಮೊದಲು ಹೇಗಿತ್ತು? ಈಗ ಯಾವುದು ಮೊದಲು ಏನೂ ಇರಲಿಲ್ಲ ವ್ಯವಸ್ಥೆಗಳು ನಮ್ಮ ಹಳೆ ಸಾಹೇಬರು ಇದ್ದಾಗ ಏನು ಅಭಿವೃದ್ಧಿ ಏನು ಮಾಡಿಲ್ಲ. ಅವರೇನೋ ಆ ಕಡೆ ಮಾಕುಟ್ಟ ಸೈಡ್ ಆ ಕಡೆ ಏನು ಅಭಿವೃದ್ಧಿ ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ. ನಮ್ಮದು ಇದಲ್ವಾ ಭಾಗಮಂಡಲ. ಇದು ಹೊಸದಾಗಿ ಅಭಿವೃದ್ಧಿ ಅಲ್ಲ ಯಾವುದು ಇದು ಈ ಕ್ಷೇತ್ರದೆಲ್ಲ ಹೊಸದಾಗಿ. ಈ ಕ್ಷೇತ್ರ ಅಂದರೆ ಈಗ ನಮ್ಮ ಪೊನ್ನಣ್ಣ ಸರ್ ಬಂದ ಮೇಲೆ ತುಂಬ ಅನುದಾನಗಳು ಕೊಡ್ತಾ ಇದ್ದಾರೆ. ಭಾಗಮಂಡಲ ತ್ರಿವೇಣಿ ಸಂಗಮದ ಹತ್ರ ಪಾರ್ಕಿಂಗ್ ಆಗಿರ್ಬೋದು, ಈಗ ಇನ್ನೊಂದು ಕಟ್ಟಡ ಆಗ್ತಿದೆ. ಮತ್ತು ಬ್ಯಾಕ್ ಸೈಡ್ ಅನ್ನದಾವದು ಇನ್ನೊಂದು ವರ್ಕ್ ಆಗ್ತಿದೆ. ಮತ್ತು ಇಲ್ಲಿ ಕೂಡ ಅಷ್ಟೇ, ಎಂತಂದೇಳಿದರೆ ಎಲ್ಲ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ಇದೇ ಥರ ನೆಕ್ಸ್ಟ್ ಕೂಡ ಸಾಹೇಬರು ಮನಸ್ಸು ಮಾಡಿ ಇನ್ನೂ ನಮ್ಮ ಭಾಗಮಂಡಲ ಜನತೆಗೆ ಇನ್ನೂ ಅಭಿವೃದ್ಧಿ ಮಾಡೋದು. ಯಾಕಂದರೆ ಇದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ತಲಕಾವೇರಿ. ಹಾಗೆ ಅವರು ನೆಕ್ಸ್ಟ್ ಏನಾದ್ರು ಇನ್ನೂ ತುಂಬ ಅಭಿವೃದ್ಧಿ ಮಾಡಿ ಸಾಹೇಬರು ಮನಸ್ಸು ಮಾಡಿ, ಮತ್ತು ಮಡಿಕೇರಿ ಟು ತಲಕಾವೇರಿಗೆ ಇರೋದು ರೋಡ್ ವ್ಯವಸ್ಥೆಯನ್ನು ಆಲ್ಮೋಸ್ಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪದಲ್ಲಿ ಸ್ವಲ್ಪ ಬಾಕಿ ಇದೆ. ಅದಕ್ಕೂ ಏನಾದರೂ ಸರ್ ವಿಶೇಷ ಅನುದಾನದಲ್ಲಿ ಏನಾದರೂ ಅನುದಾನ ತಂದು ಒಂದು ಯಾತ್ರಾರ್ಥಿಗಳಿಗೆ ಒಂದು ವ್ಯವಸ್ಥೆ ಮಾಡಲಿ ಅಂತ ಸಾಹೇಬ್ರ ಹತ್ರ ಸಾಹೇಬ್ರೊಟ್ಟಿಗೆ ನಮ್ಮದು ಇದು ರಿಕ್ವೆಸ್ಟ್ ಒಂದು. ಇವತ್ತು ನಮ್ಮ ಪೊನ್ನಣ್ಣನವರು ನಮ್ಮ ಪ್ರೀತಿಯ ಶಾಸಕರಿಂದ ಅನೇಕ ಅಭಿವೃದ್ಧಿಗಳಾಗ್ತಾಯಿದೆ ಗೋಣಿಕೊಪ್ಪದಲ್ಲಿ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಮಗೆ ಒಂದು 25 ವರ್ಷಗಳಿಂದ ನಮಗೆ ಒಂದು ಶಾಸಕರು ಇರಲಿಲ್ಲ. ಆದರೆ ಈಗ ನಮ್ಮ ಈ ಒಂದು ಪೊನ್ನಣ್ಣನವರ ಒಂದು ಕೃಪೆಯಿಂದ ನಮಗೆ ಒಳ್ಳೆಯ ಕೆಲಸಗಳಾಗ್ತಾಯಿದೆ ನಮ್ಮ ಗೋಣಿಕೊಪ್ಪದಲ್ಲಿ. ನಾನು ಅವರಿಗೆ ಇಲ್ಲಿಯ ಗೋಣಿಕೊಪ್ಪ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪ್ರವೀಣ್ ಅಂತ, ಗೋಣಿಕೊಪ್ಪದ ವರ್ತಕರು. ಈಗ ಕಳೆದ 2.5 ವರ್ಷದಿಂದ ನಮ್ಮ ವಿರಾಜಪೇಟೆ ಕ್ಷೇತ್ರಕ್ಕೆ ಒಂದು ಒಳ್ಳೆಯ MLA ಸಿಕ್ಕಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ, ಕಳೆದ 25 ವರ್ಷದಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸುವಂಥ, ಯಾವುದೇ ಜಾತಿ ಮತ ಧರ್ಮ ಪಕ್ಷ ಪಂಗಡ ಯಾವುದು ನೋಡದೆ ಜನರ ಸಮಸ್ಯೆಗೆ 24/7 ಸ್ಪಂದಿಸುವ ಒಂದು MLA ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಅದು ಯಾವುದೇ ಪಕ್ಷ ಅಲ್ಲ, ಯಾವ ಪಕ್ಷ ಯಾವ ಜನ ಹೋದರೂ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಗಳು ಇದೆ. ನೀವು ಹೋಗಿ ಭೇಟಿಯಾಗಿದ್ದೀರಾ ಸರ್ ಯಾವತ್ತಾದರೂ ಶಾಸಕರನ್ನ ಭೇಟಿಯಾಗಿದೆ. ನನ್ನದೊಂದು ಸಮಸ್ಯೆ ಇತ್ತು, ನನ್ನ ಫ್ರೆಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ದಾರೆ. ಇಮಿಡಿಯೇಟ್ ಫೋನ್ ಮಾಡಿ ಅದೇನು ಬೇಕು ಅವರ ಆ ಪ್ರಾಬ್ಲಮ್ಗೆ ಸ್ಪಂದಿಸಿದ್ದಾರೆ. ಬೇರೆ ಜನರೊಂದಿಗೆ ಹೇಗಿರ್ತಾವೆಲ್ಲ ಇಲ್ಲ, ಅದೇ ಎಲ್ಲ ಹೇಳಿದೆ ಅಲ್ಲ ನಾನು. ಅದೇ ಅವರು ಯಾರು ಜನಗಳು ಕಷ್ಟ ಅಂತ ಹೇಳಿ ಹೋದರೆ ಅವರ ಸಮಸ್ಯೆಗೆ ಸ್ಪಂದಿಸ್ತಾರೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ? ಅಭಿವೃದ್ಧಿ ಕಾರ್ಯಗಳು ಹೇಳೋದೇ ಬೇಡ. ಕಳೆದ 2.5 ವರ್ಷಗಳಿಂದ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂಥ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಈಗ ಫಾರ್ ಎಕ್ಸಾಂಪಲ್ ರಸ್ತೆಗಳು, ಕೊಡಗು ಜಿಲ್ಲೆ ವಿವಿಧ ಹಲವಾರು ಕಡೆ ರಸ್ತೆ ಹದಗೆಟ್ಟು, ಇಲ್ಲಿ ಮಳೆ ಸಮಸ್ಯೆಯಿಂದ ರಸ್ತೆ ಸುಮಾರು ದಿನದಿಂದ ಹದಗೆಟ್ಟಿತ್ತು. ಅವರು ಬಂದ ಮೇಲೆ ಎಲ್ಲ ರಸ್ತೆಗಳು ಎಲ್ಲದಕ್ಕೂ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ರಸ್ತೆಗಳು ಸುಗಮ. ಗೋಣಿಕೊಪ್ಪ ಬಸ್ ನಿಲ್ದಾಣ 15 ವರ್ಷದಿಂದ ಜನಗಳಿಗೆ ಬಸ್ ನಿಲ್ದಾಣ ಇರಲಿಲ್ಲ, ನೂತನ ಬಸ್ ನಿಲ್ದಾಣವಾಗಿ ಕಟ್ಟಿದ್ದಾರೆ. ಪ್ರತಿ ವಿಷಯ ಯಾವುದೇ ಇರಲಿ, ಜನರ ಸಮಸ್ಯೆ, ರಸ್ತೆ ಇರಲಿ, ಯಾವುದೇ ಸಮಸ್ಯೆ, ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ.